ಮೃಗವನ್ನು ನೋಡಿದ್ದೀರಾ? ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ತಾವು ಹಿಡಿದು ತಂದು ಕೊಟ್ಟಿದ್ದೆ. ಆದರೆ ಈ ವನವಾಸದ ಕಾಲದಲ್ಲಿ ಅದರೊಡನೆ ಆಟ ಪಾಠಗಳನ್ನಾಡಿಕೊಂಡು ಕಾಲವನ್ನು ಕಳೆಯುತ್ತೇನೆ. ಸೀತಾ, ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಬೇಕೆಗಿದ. ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಬೇಕೆಗಿದ. ಮಾಯಾ ಮೃಗವ ನೀನಿದ. ದಾನವ ಮಾಯೇ ಸೀತಾ, 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 ದಾನವ ಮಾಯೆ ಪ್ರೇಮ ಜಾಯೆ. ದಾನವ ಮಾಯೆ ಪ್ರೇಮ ಜಾಯೆ. ದಾನವ ಮಾಯೆ ಪ್ರೇಮ ಛಾಯೆ. ದಾನವ ಮಾಯೆ ಪ್ರೇಮ ಛಾಯೆ. ಜಾನಕಿ, ದಾನವ ಮಾಯೆ ಪ್ರೇಮ ಛಾಯೆ. ನಿಜವನ ರೂಹುವೆ ಜಾನಕಿ, ನಿಜವನ ರೂಹುವೆ ತಿಳಿಯೈದ. ನಿಜವನು ಅರುಹುವೆ ತಿಳಿಯೈದ. ನಿಜವನು ಅರುಹುವೆ ತಿಳಿಯೈದ. ನಿಜವನ ರೂಹುವೆ ತಿಳಿಯೈದ. ಜಾನಕಿ, ನಿಜವನ ರೂಹುವೆ ತಿಳಿಯೈದ. ಮಾಯ ಮೃಗವ ನೀನಿದ ನೋಡಿ ಬಯಸುವೆ ಏಕೆಗಿದ. ಮಾಯ ಮೃಗವ ನೀನಿದ, ಮೃಗವ ನೀನಿದ, ಮೃಗವ ನೀನಿದ. ಜಾನಕಿ, ಸೀತಾ, ಇಂತಹ ಮನೋಹರವಾದ ಸಾರಂಗವನ್ನು ನಾನು ಎಂದೂ ಸಹ ನೋಡಿಲ್ಲ. ಇದನ್ನು ನೋಡಿದರೆ ಖಂಡಿತವಾಗಿಯೂ ಮಾಯಾಮೃಗದಂತೆ ತೋರುತ್ತಿರುವುದು. ನೀನು ಅದನ್ನು ಬಯಸಿ ನೀನೂ ದುಃಖ ಪಡುವುದಲ್ಲದೆ ನನ್ನನ್ನೂ ದುಃಖಕ್ಕೀಡು ಮಾಡಬೇಡ ಸೀತಾ. ನನ್ನ ಮಾತನ್ನು ಕೇಳು. ತಂದುಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಈ ರೀತಿಯ ಸಂದೇಹಗಳು ಮೂಡುವುದು ಸಹಜವೇ ತಾನೆ ಸೀತಾ. ಸ್ವಾಮಿ, ಇಲ್ಲದ ಕಲ್ಪನೆಯೂ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವುದು. ಏನೇ ಆಗಲಿ, ಈ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲೇ ನೆಲೆಸಿರುವುದು. ತಾವು ದಯಮಾಡಿ ಅದನ್ನು ತಂದುಕೊಡಲೇಬೇಕು. ಸೀತಾ, ಇದನ್ನು ಬಯಸಬೇಡ. ಬೇಕಿದ್ದರೆ ಕೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಬೇಕಾದರೆ ತಂದು ಕೊಡುತ್ತೇನೆ. ಇದನ್ನು ಬಯಸಿ ನೀನು ದುಃಖಕ್ಕೀಡಾಗಬೇಡ. ನನ್ನ ಮಾತನ್ನು ಕೇಳು ಸೀತಾ. ಸ್ವಾಮಿ, ಎದುರಲ್ಲೇ ಕಾಣುತ್ತಿರುವ ಈ ಸಾರಂಗವನ್ನು ತಂದುಕೊಡಲಾಗದೆ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದುಕೊಡಬಲ್ಲಿರ? ಕೂಡದು ಕೂಡದು. ನನಗೇನಿದ್ದರೂ ಈ ಮೃಗವು ಬೇಕೇ ಬೇಕು. ಆಗೊಂದು ವೇಳೆ ಈ ಮೃಗವನ್ನು ತಾವು ಹಿಡಿದು ತಂದು ಕೊಡದೇ ಇದ್ದ ಪಕ್ಷದಲ್ಲಿ ನಾನು ಫಲಾರಾದಿಗಳನ್ನು ಮುಟ್ಟುವುದೇ ಇಲ್ಲ. ಜಾನಕಿ, ಲಕ್ಷ್ಮಣ,
ಅಣ್ಣ ಕರೆದಿರಾ? ಜಾನಕಿಯು ಆ ಸಾರಂಗವನ್ನು ಇಚ್ಛಿಸುತ್ತಿರುವಳು. ಓಹೋ, ನಾನು ಹಿಡಿದು ತರಲೆ? ಬೇಡ ಲಕ್ಷ್ಮಣ, ಸತಿಯ ಇಚ್ಛೆಯನ್ನು ಪೂರೈಸುವುದು ಪತಿಯಾದವನ ಧರ್ಮ. ಅದನ್ನು ನಾನೇ ಹಿಡಿದು ತರುತ್ತೇನೆ. ಅದು ನಿಜ ಮೃಗವಾದರೆ ಹಿಡಿದು ತರುತ್ತೇನೆ, ಅದು ಮಾಯಾಮೃಗವಾದರೆ ಕೊಂದು ಬರುತ್ತೇನೆ. ನಾನು ಬರುವವರೆಗೂ ಜಾನಕಿ ಓರ್ವಳನೆ ಬಿಟ್ಟು ಕದಲಬಾರದು, ತಿಳಿಯಿತೆ? ಹಾಗೆ ಆಗಬೇಡ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ, ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ, ನಿಲ್ಲು ನಿಲ್ಲಲೇ ಕೊಲ್ಲುವೆ ನಿನ್ನನು, ಮೃಗವೇ ಲಕ್ಷ್ಮಣ, ತಾಯಿ, ಕೇಳಿದಯ್ಯ, ಆರ್ಯಪುತ್ರನ ಅತ್ತ ಧ್ವನಿ ಅಂತ ಕೇಳುತ್ತಿರುವುದು. ಹೋಗು, ನೋಡ್ದ್ಯಾ ಮತ್ತೊಮ್ಮೆ? ಹೋಗು, ಬೇಗನೆ ಹೋಗಿ ಏನು ಅನಾಹುತ ಸಂಭವಿಸಿರುವುದೋ ನೋಡಿಕೊಂಡು ಬಾ. ತಾಯಿ, ಧ್ವನಿಯೇನೋ ಕೇಳಿತು, ಆದರೆ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ನೀವು ಧೈರ್ಯವಾಗಿರಿ. ಇಲ್ಲ ಲಕ್ಷ್ಮಣ, ಇದು ನನ್ನ ಆರ್ಯಪುತ್ರನ ಅರ್ಥ ಧ್ವನಿ ಹೊರತು ಅನ್ಯತಾ ಅಲ್ಲ. ಬೇಗನೆ ಹೋಗಿ ನೋಡಿಕೊಂಡು ಬಾ. ತಾಯಿ, ಏನು ನಿಮ್ಮ ಮಾತಿನ ಅರ್ಥ? ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಅಲ್ಲದೆ ನನ್ನ ಅಣ್ಣ ಶ್ರೀರಾಮಚಂದ್ರನಲ್ಲಿ ಹಲವಾರು ಧನುರ್ಬಾಣಗಳಿರುವವು. ನೀವೇನು ಚಿಂತಿಸದಿರಿ. ಲಕ್ಷ್ಮಣ, ಎಂಥ ವೀರಾದಿ ವೀರರೇ ಆಗಲಿ, ಶೂರಾದಿ ಶೂರರೇ ಆಗಲಿ, ಅಪಾಯದ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದದ್ದು ಸಹಜವೇ ತಾನೆ. ಹೋಗು ಲಕ್ಷ್ಮಣ, ಬೇಗನೆ ಹೋಗಿ ಏನು ಅನಾಹುತ ಸಂಭವಿಸುವುದನ್ನು ನೋಡಿಕೊಂಡು ಬಾ. ಹೋಗು. ಬೇಡ. ಹೋಗಲಾರ್ಯ, ಹೋಗಲಾರೆ ನೀನು? ಆಹಾ, ಈಗ ಅರ್ಥವಾಯ್ತು ನನಗೆ. ನಿಮ್ಮಣ್ಣನನ್ನು ಕೇಡಿಗಾಹುತಿ ಮಾಡಿದ್ದೆ ಆದ್ರೆ ಈ ನಿನ್ನ ಹತ್ತಿಗೆ ನಿನ್ನವಳಾಗಳೆಂಬ ದುರಾಲೋಚನೆಯಿಂದ ಇಲ್ಲೇ ನಿಂತಿರುವೆಯಾ? ಉರಿಯೋಳ್ ಕಾಯಿಸಿದ ಸರಳಿನ ತೆರಳಿ ರಾಮಚಂದ್ರ, ಉರಿಯೋಳ್ ಕಾಯಿಸಿದ ಸರಳಿನ ತೆರಳಿ ಕಣ್ಣಲ್ಲುವವಂ ಇರಿಯುತ್ತಿರುವ ಈ ಪುರುಷೋಕ್ತಿಯಂ ಕೇಳಿಯ ಮಗೆ, ಈ ಪುರುಷೋಕ್ತಿಯಂ ಕೇಳಿಯ ಮಗೆ ಹರಣಂ ಪೋಗಿಲಂ ಅಕಟ ಕಠಿಣವಿದೆಂತೋ ರಾಮಚಂದ್ರ, ತಾಯಿ, ನಿಮ್ಮ ಬಾಯಿಂದ ಇಂಥ ಮಾತು ನನ್ನ ಎದ್ದ ತಾಯಿಗಿಂತಲೂ ಹೆಚ್ಚಾಗಿ ಭಾವಿಸಿದೆ. ಆದರೆ ತಾಯಿ ಇರಲಿ, ಅಣ್ಣನ ಮಾತನ್ನು ನಡೆಸಲಿ, ಇಲ್ಲ ಮಾತೆಯವರ ಮಾತನ್ನು ನಡೆಸಿಕೊಡಲಿ. ಇಲ್ಲ ಇಲ್ಲ, ಅಣ್ಣನ ಮಾತನ್ನು, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ನನಗೆ ಬಂದರೂ ಬರಲಿ, ಮಾತೆಯವರ ಮಾತನ್ನು ನಡೆಸಿಕೊಡ್ತೇನೆ. ತಾಯಿ, ಆಗಲಿ ತಾಯಿ, ನಾನು ಹೋಗಿ ನೋಡಿ ಬರುತ್ತೇನೆ. ಆದರೆ ನನ್ನದೊಂದು ಕೋರಿಕೆ ತಾಯಿ. ಏನದು? ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ನನ್ನ ಅಣ್ಣ ರಾಮಚಂದ್ರನಾಗಲಿ ಬರುವ ತನಕ ನೀವು ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಹೊರಬರಕೂಡದು ತಾಯಿ.
ಎಲೋ ಓ ವಟವೃಕ್ಷಗಳಿರಾ ಓ ವನಸ್ಥಳಗಳಿರಾ ಪಂಚಭೂತಗಳಿರಾ ತಲೆ ಕಾಯ್ದು ಕೆಮ್ಮ ಸೀತಾ ಮಾತೆಯ ತಲೆ ಕಾಯ್ದು ಕಾಯ್ರಮ್ಮ ಸೀತಾ ಮಾತೆಯ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಡಮ 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 ಡಮರುಗದರನೇ ನಾಟ್ಯಲೋಲ ಶಿವನೇ ಡಮ 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 ಡಮರುಗದರನೇ ನಾಟ್ಯಲೋಲ ಶಿವನೇ ಲೋಕವ ಪಾಲಿಪ ಕಾಲ ಕಾಲಹರ ಕಾಮಿದಾರ್ಥ ಪ್ರಭುವೇ ಕಾಮಿದಾರ್ಥ ಪ್ರಭುವೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಕರದಲ್ಲಿ ಕಪಾಲ ಬೆಳೆದವನೇ ಬ್ರಹ್ಮಾಂಡವತ ಬಯಸಿಹನೇ ಶಂಕರ ಕರದಲ್ಲಿ ಕಪಾಲ ಬೆಳೆದವನೇ ಬ್ರಹ್ಮಾಂಡವತ ಬಯಸಿಹನೇ ಅನ್ನಪೂರ್ಣಯ ಕರುಣೆಯಿಂದಲೇ ಅನ್ನಪೂರ್ಣಯ ಕರುಣೆಯಿಂದಲೇ ದಾರಿದ್ರವತ ಹೇಗಿದನೇ ದಾರಿದ್ರವತ ಹೇಗಿದನೇ ಸಾಂಬ ಸದಾ ಶಿವ ಶಂಕರನೇ ಸಾಂಬ ಸದಾ ಶಿವ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂ ದೇಹಿ ಭವತಿ
ಭಿಕ್ಷಾಂದೇಹಿ. ಬಹು ದೂರದಿಂದ ಹಸುವಿನಿಂದ ಬಳಲಿ ನಡೆದು ಬಂದಿರುವೆನು ಭದ್ರೆ. ತಿನ್ನಲು ಏನಾದರೂ ಆಹಾರವನ್ನು ನೀಡು ಭದ್ರೆ. ಪೂಜ್ಯರಿಗೆ ನಮಸ್ಕರಿಸುವೆನು. ಪೂಜ್ಯರೇ, ಹೀಗೆ ಸದ್ಯದಲ್ಲಿ ನನ್ನ ಪತಿಯಾಗಲಿ ನನ್ನ ಮೈದನಾದ ಲಕ್ಷ್ಮಣಕ್ಕಾಗಲಿ ಇಬ್ಬರೂ ಇಲ್ಲಿಲ್ಲ. ಅವರು ಬಂದ ನಂತರ ನಾವು ಮೂವರು ಸೇರಿ ನಿಮ್ಮನ್ನು ಸತ್ಕರಿಸುತ್ತೇವೆ, ಉಪಚಾರ ಮಾಡುತ್ತೇವೆ. ದಯಮಾಡಿ ಅಲ್ಲಿವರೆಗೂ ಈ ಶಿಲಾತಲ್ಪದ ಮೇಲೆ ಕುಳಿತುಕೊಳ್ಳಿ. ಆಗಬಹುದು ಭದ್ರೆ. ಅಬ್ಬಬ್ಬಾ, ಸೀತೆ ಎಂತ ಲಾವಣ್ಯವತೆ, ಸೀತೆ ಎಂತ ಲಾವಣ್ಯವತೆ. ನನ್ನ ಅಜಾತ ಶತ್ರು ಕೂಡ ತನ್ನ ಶಾಸ್ತ್ರ ನೇತ್ರಗಳಿಂದ ಆನಂದಿಸಿ ತಕ್ಕದ್ದೇ ಸರಿ. ಅಬ್ಬಬ್ಬಾ, ಎಂತ ಜ್ವಾಲೆ, ಎಂತ ಉರಿ ಜ್ವಾಲೆ. ಲಕ್ಷ್ಮಣ, ನಿನ್ನೆಯ ಜಾಣ್ಮತನಕ್ಕೆ ಮೆಚ್ಚಿದೆನು. ಸಪ್ತ ಋಷಿಗಳನ್ನೇ ಇಲ್ಲಿ ಸ್ಥಾಪಿಸಿರುವೆ. ಇರಲಿ. ಸೀತಾ, ನೀ ಎಂತ ಸೌಂದರ್ಯವತೆ, ಸೀತಾ ನೀ ಎಂತ ಸೌಂದರ್ಯವತೆ. ನಿನ್ನ ಸ್ವಯಂವರ ಸಮಯ ಬಂದು ಶಿವಧನಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಕೆ ಮೇಲೆ ಕೂತು ಪಕ್ಕನೆ ನಕ್ಕೆ ಅಲ್ಲವೇ ನನಗಾದ ಅಪಮಾನ. ಅದು ಅಲ್ಲದೆ ನನ್ನ ಶೂರ್ಪಣಖ ನನ್ನ ತಂಗಿಗೆ ಅಪಮಾನವಾದ್ದರಿಂದ ನನ್ನ ರಕ್ತವು ಕುದಿಯುತ್ತಿದೆ ಸೀತಾ, ನನ್ನ ರಕ್ತವು ಕುದಿಯುತ್ತಿದೆ. ಇನ್ನು ಅಪರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿ ಇರಿಸಿ ನನ್ನ ಅಂತರಂಗದ ಆಸೆಗಳನ್ನೆಲ್ಲ ತೀರಿಸಿಕೊಳ್ಳುವೆನು. ಅದು ಅಲ್ಲದೆ ನಿನ್ನ ಮೇಲಿನ ಛಲಕ್ಕಾಗಿ ರಾಮನಾದ ಮಾರೀಚನನ್ನು ರಾಮಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ ಸೀತಾ. ನನ್ನನ್ನು ಮಂದಿಸು ಮಾರೀಚನಾದ ಮಾವ. ರಾಮ ಲಕ್ಷ್ಮಣರನ್ನು ಬಹು ದೂರ ಸೆಳೆದುಕೊಂಡು ಆಗಲೇ ಹೋಗಿರುವರು. ವೇಳೆ ಆಯ್ತು. ಕಾಡು ಮೃಗಗಳು ಪಕ್ಷಿಗಳು ಕೂಗುತ್ತಿದೆ, ಕತ್ತಲೆಯು ವೇಳೆಯಾಗುತ್ತಿದೆ. ಅಯ್ಯೋ ಹಸಿವು, ತಾಳಲಾರೆ. ಕಣ್ಣುಗಳು ತೇಲುತ್ತಿರುವುದು, ಕರಚರಗಳು ಸೋತಿ ಹೋಗಿರುವುದು. ಹಸಿವು. ಶಂಸಿ ಪೂಜ್ಯರೇ, ದಯಮಾಡಿ ಇದನ್ನು ಸ್ವೀಕರಿಸಿ. ಭದ್ರೆ, ಬಳಿಗೆವೆಂದು ನೀಡಬಾರದೆ. ಕ್ಷಮಿಸಿ. ನನ್ನ ಮೈದುನಾದ ಲಕ್ಷ್ಮಣನು ಇಲ್ಲಿ ಸಪ್ತರ್ಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ. ನಾನು ಅದನ್ನು ದಾಟಿ ಬರುವಂತಿಲ್ಲ. ಏನು ಮಾಡಲಿ ಪೂಜ್ಯರೇ? ಏನು ನಮ್ಮಂತ ಯತಿಗಳಿಗೂ ಆಜ್ಞೆ, ಸಪ್ತರ್ಷಿಗಳ ಆಜ್ಞೆ? ಹಸುವಿನಿಂದ ಬಳಲಿ ಬಂದ ನಿನ್ನ ಆಶ್ರಮದಲ್ಲಿ ಹಸುವನ್ನು ನೀಗಿದ್ದೆ ಆದರೆ ನಿನಗೆ ಬ್ರಹ್ಮಹತ್ಯೆ ದೋಷವು ಬರುವುದು. ಇದೋ ಇಡೀ ಶಾಪವನ್ನು. ಕ್ಷಮಿಸಿ ಪೂಜ್ಯರೇ, ದಯಮಾಡಿ ಕೋಪಿಸಲಾಗದು. ಇದೋ ಬರುತ್ತೇನೆ. ಇದೋ ಸ್ವೀಕರಿಸಿ ಪೂಜ್ಯರೇ. ಮುಂದೆ ಬರಬಾರದೆ, ಇದೋ ಹೀಗೆ ಬರಬಾರದೆ, ಇನ್ನು ಸ್ವಲ್ಪ ಮುಂದೆ ಬರಬಾರದೆ. ಇದೋ ಸ್ವೀಕರಿಸಿ ಪೂಜ್ಯರೇ. ಇನ್ನು ಸ್ವಲ್ಪ ಮುಂದೆ ಬರಬಾರದೆ. ಇದೋ ಸ್ವೀಕರಿಸಿ ಪೂಜ್ಯರೇ. ಇದೋ ಸ್ವೀಕರಿಸಿ ಪೂಜ್ಯರೇ. ಜಾನಕಿ, ಇದೋ ನೋಡು ಪೌಲಸ್ತ್ಯ ವಂಶ ಕಲಸಾಂಬುದಿ ಚಂದ್ರನ. ಜಾನಕಿ, ಇದೋ ನೋಡೆ ದಾನವೇಂದ್ರನ ಸಮಸ್ತ ನಿರ್ಜರ ಮನೋಲ್ಲಾಸ ಭಂಗನ. ಇದೋ ನೋಡೆ ಸುಖಚಂಡ ಬಾಹುವಿನ. ಇದೋ ನೋಡೆ ಮನ್ಮತಾಂಗನ. ಇದೋ ನೋಡೆ ಹರಿರಾಯರ ಗಂಡನ. ಆ
ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ, ನಡಲಂಕಾ ನಗರಕ್ಕೆ. ಅಯ್ಯೋ ರಾಮಚಂದ್ರ, ಇದೆಂತಹ ದುರ್ಗತಿ ಒದಗಿ ಬಂದಿತ್ತು ನನಗೆ. ಅತಿಯಾದ ಆಸೆ ಪಟ್ಟು ನಾನಿಂತಹ ಸಂಕಷ್ಟಕ್ಕೆ ಗುರಿಯಾದೇನೆ. ಅಯ್ಯೋ, ಈಗ ನನ್ನ ರಕ್ಷಣೆ ಮಾಡುವರು ಯಾರೂ ಇಲ್ಲವೇ? ದಶರಥ ಚಕ್ರವರ್ತಿಗಳೇ, ಪತಿಯಾದ ಶ್ರೀರಾಮಚಂದ್ರ, ಮೈದಾನದ ಲಕ್ಷ್ಮಣ, ಯಾರಾದರೂ ನನ್ನನ್ನು ರಕ್ಷಿಸಿ. ಈ ಪಾಪಿಯು ನನ್ನ ಅಪಹರಿಸಿಕೊಂಡು ಹೋಗಲು ನೋಡುತ್ತಿರುವನು. ಯಾರು ಯಾರು ಅಲ್ಲಿ? ನನ್ನ ಸ್ನೇಹಿತನಾದ ದಶರಥ ಚಕ್ರವರ್ತಿಯನ್ನು ಇಲ್ಲಿ ಮಾತನಾಡುತ್ತಿರುವರು ತಾಯಿ. ಯಾರು? ಯಾರಮ್ಮ ನೀನು? ದಶರಥ ಚಕ್ರವರ್ತಿಯ ಸೊಸೆ, ಶ್ರೀರಾಮಚಂದ್ರರ ಧರ್ಮಪತ್ನಿ. ನನ್ನ ಪತಿಯು ಇಲ್ಲದಿರುವ ಸಮಯದಲ್ಲಿ ಈ ಘಾತಕನು ನನ್ನನ್ನು ಅಪಹರಿಸಿಕೊಂಡು ಹೋಗಲು ನೋಡುತ್ತಿರುವನು. ಎಲವೋ ಹೇಳಿ, ಶ್ರೀರಾಮಚಂದ್ರನ ಇಲ್ಲದ ವೇಳೆಯಲ್ಲಿ ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವೆಯಾ? ಮೊದಲು ನನ್ನನ್ನು ಜಯಿಸಿ ಆನಂತರ ಅಪಹರಿಸಿಕೊಂಡು ಹೋಗು. ಮೊದಲು ನೀನಾರಂಭದನ್ನು ತಿಳಿಸು. ಏನು? ನಾನಾರಂಭದನ್ನು ತಿಳಿಸಬೇಕೆ? ಕೇಳು, ಪರಾಕ್ರಮಿಯಾದ ಜಟಾಯು ಏನಾರಂಭದನ್ನು ತಿಳಿಸುವನಾಗು. ನಾನು ಲಂಕಾಧಿಪ ದಶಕಂಠ ರಾವಣ. ನಾನು ಪರಾಕ್ರಮಿಯಾದ ಜಟಾಯು. ಜಟಾಯು ಮಹಾಪರಾಕ್ರಮಿ ಎಂದು ಕೇಳಿದ್ದೇನೆ. ಈತನಿಂದ ಉಪಾಯದಿಂದ ಪಾರಾಗುವುದೇ ಲೇಸು. ಎಲ್ಲವೋ ಜಟಾಯು, ನಾವಿಬ್ಬರೂ ಯುದ್ಧದಲ್ಲಿ ಸಮಫಲಶಾಲಿಗಳು. ಆದ್ದರಿಂದ ನಮ್ಮ ಜೀವದ ನೆಲೆಯನ್ನು ಹರಿತು ಯುದ್ಧ ಮಾಡೋಣ. ಏನು ಹೇಳುವೆ? ಹಾಗಾದರೆ ನಿನ್ನ ಜೀವದ ನೆಲೆಯಲ್ಲಿರುವುದು? ನನ್ನ ಜೀವದ ನೆಲೆ ನನ್ನ ಎಡಗಾಲ ಹುಂಗುಷ್ಟದಲ್ಲಿರುವುದು. ನಿನ್ನ ಜೀವದ ನೆಲೆ ಎಲ್ಲಿರುವುದು ತಿಳಿದು? ನನ್ನ ಜೀವದ ನೆಲೆ ನನ್ನ 2 ರೆಕ್ಕೆಗಳಲ್ಲೇ ಇರುವುದು. ಸಿದ್ಧನಾಗು, ಯುದ್ಧಕ್ಕೆ ಸಿದ್ಧನಾಗು. ಅಯ್ಯೋ ಪಕ್ಷಿರಾಜನೇ, ನನ್ನಿಂದಾಗಿ ನನಗಿಂತ ದುರ್ಗತಿ ಹೊರಗಿದ್ದೆ. ಅಯ್ಯೋ, ಶ್ರೀರಾಮಚಂದ್ರ ಬಂದು ಅವ್ರಿಗೆ ಸತ್ಯಾಂಶ ತಿಳಿಸೋ ತನಕ ನಿನ್ನ ಪ್ರಾಣವಾಯುವು ಹಾರಿ ಹೋಗದಿರಲಿ. ಜಾನಕಿ, ಇನ್ನು ನಿನ್ನನ್ನು ರಕ್ಷಿಸುವರಾರೂ ಇಲ್ಲ. ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡಲಂಕಾ ನಗರಕ್ಕೆ. ಲಕ್ಷ್ಮಣ, ಇದೇನಿದು? ಜಾನಕಿ ಓರ್ವಳನ್ನೇ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಅಣ್ಣ, ನಾನು ಎಷ್ಟು ಹೇಳಿದರೂ ಮಾತೆಯವರು ಕೇಳಲಿಲ್ಲ ಅಣ್ಣ. ನನ್ನ ಯಾವುದೋ ಒಂದು ಆರ್ತನಾದವು ಕೇಳಿ ಬರಲು, ಆದ್ದರಿಂದ ತಾಯಿಯವರು ಭಯಪಟ್ಟು ನನ್ನನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನನ್ನು ಕಳಿಸಿದರಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಮಾರೀಚನು ಮಾಯಾಮೃಗದ ರೂಪದಲ್ಲಿ ಬಂದಿದ್ದನು. ಸೀತೆ ಓರ್ವಳನ್ನು ಬಿಟ್ಟು ಬಂದು ತಪ್ಪು ಮಾಡಿದೆ. ನಡೆ, ಜಾಗ್ರತೆಯಾಗಿ ಹೋಗಿ ಸೀತೆಯನ್ನು ನೋಡೋಣ. ಆಗಲಿ ಅಗ್ರಜ. ಜಾನಕಿ, ಅಮ್ಮ, ಸೀತಾ, ಜನನಿ. ಲಕ್ಷ್ಮಣ, ಜಾನಕಿ ಕಾಣ್ತಿಲ್ಲವಲ್ಲ? ಲಕ್ಷ್ಮಣ, ಸೀತಾ, ಜಾನಕಿ, ಅಮ್ಮ, ಜನನಿ, ಸೀತಾ, ಲಕ್ಷ್ಮಣ. ಅಗ್ರಜ, ಆ ಗೋದಾವರಿ ತೀರದಲ್ಲಿ ಏನಾದರೂ ಇರುವಳೇನೋ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಗ್ರಜ. ಸೀತಾ, ಜಾನಕಿ, ಸೀತಾ, ಜಾನಕಿ,
ಮಾತೆ ಸೀತೆಯು ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ ಜನನಿ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಧರಣಿ ಜಾತೆ ಮಾತೆ ಸೀತೆಯು ಕಾಣದಳೆ ಮಾತಾ ಕಾಣದಳೆ. ಅಮ್ಮ ಜನನಿ ಕಾಂಚನ ಮೃಗವ ಬಯಸಿದೇಕೆ ಅಮ್ಮ ಜನನಿ ತಾಯೇ ಅಮ್ಮ ಕಾಂಚನ ಮೃಗವ ಬಯಸಿದೇಕೆ ಏನ ಪೇಳಲಿ ರಾಮಗೆ. ಏನ ಪೇಳಲಿ ರಾಮಗೆ. ಹೇಗೆ ಮುಖವ ತೋರಲಿ ಹೇಗೆ ಮುಖವ ತೋರಲಿ ಹೇಗೆ ಮುಖವ ತೋರಲಿ ಹೇಗೆ ಮುಖವ ತೋರಲಿ. ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ ಜನನಿ ಆ ಜಾನಕಿ ಎಲ್ಲಿರುವೆ ಎಲ್ಲಿರುವೆ ಮನೋಹರೆ ಸೀತಾ. ಆ ಸೀತ ಜಾನಕಿ ಆ ಸೀತಾ ಜಾನಕಿ ಸೀತಾ ಆ ಜಾನಕಿ ಆ ಸೀತ ಜಾನಕಿ ಆ ಮನೋಹರೆ ಸೀತಾ ಸೀತಾ ಜಾನಕಿ ಮನೋಹರೆ ನೀನೆಲ್ಲಿಗೆ ಹೋದೆಯೇ. ಜಾನಕಿ ಸೀತಾ ಮನೋಹರೆ ಮನೋಹರೆ ನೀನೆಲ್ಲಿಗೆ ಹೋದೆಯೇ. ಜಾನಕಿ ಮನೋಹರೆ ನೀನೆಲ್ಲಿಗೆ ಹೋದೆಯೇ. ಮನೋಹರೆ ನೀನೆಲ್ಲಿಗೆ ಹೋದೆಯೇ. ಜಾನಕಿ ಸೀತಾ
ಕಾನನ ಮಾಧ್ಯದಿ ಮಾನು ನೀರ್ವಳೆ ಜಾನಕಿ ಕಾನನ ಮಾಧ್ಯದಿ ಮಾನು ನೀರ್ವಳೆ ನೀನಿರುವುದು ಸರಿಯೇ ಮನೋಹರೇ ಜಾನಕಿ ನೀನಿರುವುದು ಸರಿಯೇ ಮನೋಹರ ನೀನೆಲ್ಲಿಗೆ ಹೋದೆಯೇ ಮನೋಹರ ನೀನೆಲ್ಲಿಗೆ ಹೋದೆಯೇ ಸೀತಾ ಜಾನಕಿ ಮನೋಹರೇ ಆ ಜಾನಕಿ ಸೀತಾ ಹೊಂಬಣ್ಣದ ಮೃಗ ಬೆಂಬಿಡದೆ ಪೋದೆ ಹೊಂಬಣ್ಣದ ಮೃಗ ಬೆಂಬಿಡದೆ ಪೋದೆ ಅಂಬುಜದಳ ನಯನೆ ಮನೋಹರೇ ಜಾನಕಿ ಅಂಬುಜದಳ ನಯಲೆ ಮನೋಹರ ನೀನೆಲ್ಲಿಗೆ ಹೋದೆಯೇ ಮನೋಹರ ನೀನೆಲ್ಲಿಗೆ ಹೋದೆಯೇ ಸೀತಾ ಜಾನಕಿ ಮನೋಹರೇ ಹಾ ಜಾನಕಿ ಸೀತಾ ಎಲ್ಲಿರುವೆ ಮನೋಹರೆ ಬಂದು ನಿನ್ನ ಮುಖವನ್ನಾದರೂ ತೋರಿಸಬಾರದೆ ಜಾನಕಿ ರಾಮಚಂದ್ರ ಲಕ್ಷ್ಮಣ ಅಗ್ರಜ ಎಷ್ಟೇ ಹುಡುಕಿದರೂ ಮಾತೆಯವರ ಸುಳಿವೆ ಸಿಗಲಿಲ್ಲ ಅಗ್ರಜ. ಲಕ್ಷ್ಮಣ ಎಲ್ಲಿಗಳು ನನ್ನ ಸೀತೆ ಪ್ರಭು ಅಣ್ಣ, ಯಾವುದೋ ಒಂದು ಪಕ್ಷಿಯು ದುಃಖ ಪಡುತ್ತಿರುವುದು. ರಾಮಚಂದ್ರ ಒಂದು ವೇಳೆ ಇದೇ ನಮ್ಮ ಮಾತೆಯವರು ನುಂಗಿರಬಹುದೇ? ಲಕ್ಷ್ಮಣ ಸ್ವಲ್ಪ ಸಮಾಧಾನವಾಗಿ. ರಾಮಚಂದ್ರ ಆತನು ನಮ್ಮ ನಾಮಸ್ಮರಣೆಯನ್ನು ಮಾಡುತ್ತಿರುವನು, ಬಳಿಗೆ ಹೋಗಿ ವಿಚಾರಿಸೋಣ. ರಾಮಚಂದ್ರ ಅಯ್ಯ ಪಕ್ಷಿರಾಜ, ನೀನು ಯಾರು? ಈ ನಿನ್ನ ದುರಾವಸ್ಥೆಗೆ ಕಾರಣವೇನು? ಪ್ರಭು ಶ್ರೀರಾಮಚಂದ್ರ, ನಾನು ನಿಮ್ಮ ತಂದೆಯವರ ದಶರಥ ಚಕ್ರವರ್ತಿಗಳು ಇಬ್ಬರು ಪ್ರಾಣ ಸ್ನೇಹಿತರು. ನೀವಿಲ್ಲದ ವೇಳೆಯೇನು ಮಾತೆಯಾದ ಸೀತಾ ಮಾತೆಯನ್ನು ಅಪ್ಪರಿಸಿಕೊಂಡು ಹೋಗಲು ದುರುಳನಾದ ದಶಕಂಠನು ಇಲ್ಲಿಗೆ ಪ್ರತ್ಯಕ್ಷನಾದನು. ಆಗ ನಾನು ಅಡ್ಡಗಟ್ಟಿದೆ. ಅವನು ನನಗೆ ಮೋಸದಿಂದ ನನ್ನನ್ನು ಸೋಲಿಸಿದನು. ಸೀತಾ ಮಾತೆಯವರು ಈ ವಿಚಾರವು ಶ್ರೀರಾಮಚಂದ್ರನಿಗೆ ತಿಳಿಯುವ ತನಕ ನಿನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗದೇ ಇರಲಿ ಎಂದು ಆಶೀರ್ವದಿಸಿದರು. ಈಗ ನಾನು ಬಂದ ಕಾರ್ಯವು ಕೈಗೂಡಿದಿತ್ತು. ಇನ್ನು ನಿಮ್ಮ ಸಮೂಹದಲ್ಲೇ ನನ್ನ ಪ್ರಾಣ ತ್ಯಾಗವನ್ನು ಮಾಡುವೆನು. ರಾಮಚಂದ್ರ ರಾಮಚಂದ್ರ ರಾಮ. ಲಕ್ಷ್ಮಣ ಅಗ್ರಜ, ನಮಗೆ ಸಹಾಯ ಮಾಡಲು ಬಂದ ನಮ್ಮ ತಂದೆಯ ಮಿತ್ರನಾದ ಈ ಜಟಾಯುವು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದನು. ಈತನ ಅಂತ್ಯ ಸಂಸ್ಕಾರಗಳನ್ನು ಮುಗಿಸಿ ಸೀತಾನ್ವೇಷಣ ಕಾರ್ಯದಲ್ಲಿ ಮುಂದೆ ಹೋಗೋಣ. ಹಾಗೆ ಆಗಲಿ ಅಗ್ರಜ. ಜಾನಕಿ, ಆರಾಮದೊಳು ನಿನ್ನ ಆರು ಕದೊಯ್ದಾರೋ. ಸೀತಾ, ಜಾನಕಿ, ಲಕ್ಷ್ಮಣ, ಆರಾಮದೊಳು ನಿನ್ನ ಆರು ಕದೊಯ್ದಾರೋ. ಅಯ್ಯೋ ಎಂಜ
ತೊರೆದಲ್ಲಿ ಪೋದೆಯೇ ಸೀತಾ ಆ ಜಾನಕಿ ಆರಾಮದಳು ನಿನ್ನ ಆರೋಗ್ಯದೊಯ್ದಾರೋ ಅಯ್ಯೋ ಎಂಜಾನಕಿಯೇ ಮಮ ಪ್ರಾಣ ನಾಯಕಿಯೇ ತೊರೆದಲ್ಲಿ ಪೋದೆಯೇ ಸೀತಾ ಜಾನಕಿ ಸೀತೆಯನ್ನಳಿದು ನಾನು ಜೀವಿಸಲಾರೆ. 14 ವರ್ಷ ವನವಾಸವು ಮುಗಿದ ಬಳಿಕ ಅಯೋಧ್ಯೆಗೆ ಹಿಂದಿರುಗಿದಾಗ ಲಕ್ಷ್ಮಣ, ಅಗ್ರಜ, ಮಾತೆಯವರು, ಪುರಜನರು, ಗುರು ವಸಿಷ್ಠರು ಸೀತೆಯಲ್ಲಿ, ಜನಕ ಸುತೆಯಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸುವುದು ಲಕ್ಷ್ಮಣ? ಸೀತೆಯನ್ನಳಿದು ನಾನು ಮಾತ್ರ ಬದುಕಿರಲಾರೆ. ಕಣ್ಣಿರೇ ಲಕ್ಷ್ಮಣ, ಅಗ್ರಜ, ಪ್ರೇಮ ಜಾಯೇ ಸೋಮಮುಖಿ ಜಾನಕಿ ಶುಭ ಕಾಯೇ ಸೀತಾ ಸೀತಾ ಅಗ್ರಜ, ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ ಜಾನಕಿ ಶೋಭಾಕಾಗೆ ಪ್ರೇಮ ಜಾಯೇ ಸೀತಾ ಜಾನಕಿ ಲಕ್ಷ್ಮಣ ಸರಸಲೀಲಾ ನಿಗುವೆ ಶೃಂಗಾರ ತಗದೆ ಸರಸ ನಿಗುವೆ ಶೃಂಗಾರ ತಗದೆ ಸೀತಾ
ಜಾನಕಿ, ಎಲ್ಲಿ ಹೋದೆ ಮನೋಹರೆ? ಜಾನಕಿ. ಲಕ್ಷ್ಮಣ, ಅಗ್ರಜ, ಇಲ್ಲ, ಜಾನಕಿಯನ್ನಳಿದು ನಾನು ಮಾತ್ರ ಬದುಕುಳಿಯುವುದಿಲ್ಲ. ಲಕ್ಷ್ಮಣ, ಅಗ್ರಜ, ಅಲ್ಲಿ ಕಾಣುತ್ತಿರುವ ಆ ಪರ್ವತವನ್ನು ಹೇರಿ ನನ್ನ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ. ಲಕ್ಷ್ಮಣ, ಅಣ್ಣ, ನಿನ್ನನ್ನು ಕಳೆದುಕೊಂಡು ನಾನು ಸಹ ಬದುಕಿರಲ್ಲ. ನಾನು ನಿಮ್ಮನ್ನು ಹಿಂಬಾಲಿಸುತ್ತೇನೆ. ಆಂಜನೇಯ, ಆಂಜನೇಯ, ಎಲ್ಲರಿವೆ? ಬೇಗ ಬಾ, ಬೇಗ ಬಾ ಆಂಜನೇಯ. ಆಂಜನೇಯ, ಅಲ್ಲಿ ಯಾರೋ ಈರುವ ಋಷಿಕುಮಾರರು ಕದಂಬನೆಂಬ ರಾಕ್ಷಸರನ್ನು ಬೆಟ್ಟನೆಂದು ಭ್ರಾಂತಿನಿಂದ ಹತ್ತುತ್ತಿರುವುದು. ಹೋಗಿ ತಡೆ, ಜಾಗೃತಿಯಾಗಿ ಅವರನ್ನು ಕರೆದುಕೊಂಡು ಬಾ. ಆಗಬಹುದು, ಮಹದಾಜ್ಞೆ. ಓ ಮುನಿಕುಮಾರರೇ, ಮುನಿಕುಮಾರರೇ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಹಿಂತಿರುಗಿ ಶಾಪಗ್ರಸ್ತನಾಗಿ ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ದಯಮಾಡಿ ಹಿಂತಿರುಗಿ, ಹಿಂತಿರುಗಿ. ಲಕ್ಷ್ಮಣ, ಅಣ್ಣ, ಅದು ಕಬಂದನೆಂಬ ರಾಕ್ಷಸನೆಂದು ಭಾವಿಸು. ಯಾವುದೋ ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸು. ಸರಿ ಬಾ. ಲಕ್ಷ್ಮಣ, ಅಗ್ರಜ, ಈ ಕಬಂದನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶಕ್ಕೆ ಬಂದ ಮೇಲೆ ನನ್ನ ಮನಸ್ಸಿಗೆ ಒಂದು ರೀತಿ ಶಾಂತಿ ಸಮಾಧಾನಗಳೇ ದೊರೆತಂತಾಗುತ್ತಿದೆ. ಇಲ್ಲೇ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಮುಂದೆ ಹೋಗೋಣ. ಹಾಗೆ ಆಗಲಿ ಅಗ್ರಜ. ನಳಿನ ದಳದಂತೆ ಒಳೆವ ಕಣ್ಣುಳ್ಳ 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 ಭಾನುಚಂದ್ರಂ ಕರಗುಗೊಳಿಸುವಂತೆ ಭಾನುಚಂದ್ರಂ ಕರಗುಗೊಳಿಸುವಂತೆ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರ ಕಂಡು ಕಂಡು ನಾ ರಘುಗೊಂಡಿಹೆ ನಾನು ಕಂಡು ಕಂಡು ನಾ ರಘುಗೊಂಡಿಹೆ ನಾನು ಕಂಡೆ ದಿವ್ಯ ಮೋತಿಗಳ ಕಣ್ಣಾರೆ ಕಂಡೆ ದಿವ್ಯ ಮೋತಿಗಳ ಕಣ್ಣಾರೆ ಕಂಡೆ ದಿವ್ಯ ಮೂರ್ತಿಗಳ ದಿವ್ಯ ಮೂರ್ತಿಗಳ ಕಂಡೆ ಈ ಮಹಾತ್ಮರು ಯಾರಿರಬಹುದು? ಷೋಡಶ ಕಳಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ರಾಜಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಳಧಾರಿಗಳಾಗಲಿ.
ಮುನಿಕುಮಾರನೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರೋ ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ಹಬ್ಬಬ್ಬ, ಈ ಮಹಾತ್ಮರು ಯಾರಾಗಿರಬಹುದು? ರಜತಗಿರಿಯ ನಿಲೆನಾಗಿ, ರಂಜಿತ ಕಾಯನಾಗಿ, ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ? ಇಲ್ಲ ಇಲ್ಲ, ರಜತಗಿರಿಯ ಶಿಖರದ ಮೇಲೆ ಕುಳಿತು ಹರನ ಶಿರದಿಂದ ಹರಿದು ಬಂದ ಪರಮ ಪಾವನ ಗಂಗೆ ತಾನಲ್ಲಿ? ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಗಂಗಾಧರನಲ್ಲ. ಹಾಗಾದರೆ ಈ ಮಹಾತ್ಮರು ಯಾರಾಗಿರಬಹುದು? ಪದ್ಮನಯನನು, ಪ್ರಸನ್ನವದನನು, ಪದ್ಮಾಸನದಲ್ಲಿ ಕುಳಿತಿರುವ ಆ ಪದ್ಮ ಸಂಭವನಾದ ಆ ಬ್ರಹ್ಮದೇವನೇ? ಇಲ್ಲ ಇಲ್ಲ, ಕರದಿ ಕಂಠಾಣಿ ಇಲ್ಲ, ಮೇಲ್ಸ್ಥಿರವು ನಾಲ್ಕಿಲ್ಲ, ತುಳಸಿ ಜಪಸರಗಳು ತುಳಸಿ ಜಪಸರಗಳು ಮೊದಲೇ ಇಲ್ಲ. ಹಾಗಾದರೆ ಬ್ರಹ್ಮದೇವರಲ್ಲ, ಸರಸ್ಯೋದ್ಭವ ಅಲ್ಲವೇ ಅಲ್ಲ. ಹಾಗಾದರೆ ಈ ಮಹಾತ್ಮರು ಏನಿ ಭ್ರಾಂತು? ಹಬ್ಬಬ್ಬ, ಕಾತುರದಿಂದ ಕಾಯುತ್ತಿರುವುದಲ್ಲ, ನನ್ನ ಮನಸ್ಸು ಹುಕ್ಕಿ ಹುಕ್ಕಿ ಇವರ ವಿಷಯವನ್ನು ತಿಳಿಯಲು ಕಾತುರದಿಂದ ಕಾಯುತ್ತಿರುವುದಲ್ಲ. ಇರಲಿ, ಹಬ್ಬಬ್ಬ, ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ನಿತ್ಯ ನಿರಂಜನ ಸ್ವರೂಪನಾದ ಆ ಶ್ರೀಮನ್ನಾರಾಯಣನೇ. ಖರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಮೇಲ್ ಪ್ರಕಾಶ ಸ್ವಭಾವವಾದ ಕೌಸ್ತುಭ ಮಣಿ ಮಗ್ನು ರಕ್ತಾಂಬರ ಧರಿಸಿಲ್ಲ, ಪಣಿಶಾಯಿ ಪ್ರಹ್ಲಾದ ವರದ ಗೋವಿಂದ ಈತನಲ್ಲ ಈತನಲ್ಲ ಈತನಲ್ಲ. ಹಾಗಾದರೆ ವನರೋಲೋಚನ, ಗಿಡ ಮರ ಪಕ್ಷಿ ಪ್ರಾಣಿಗಳ ಈ ಮಹಾತ್ಮರು ಯಾರಾಗಿರಬಹುದು? ವನರುವಲೋಚನ ಆರಿವರಾರೆ ವಂದಿಪ ಯೋಗ್ಯರು ತೋರುವರ. ವನರುವಲೋಚನ ಆರಿವರಾರೆ ವಂದಿಪ ಯೋಗ್ಯರು ತೋರುವರ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಯ 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 ವಿಶ್ವಪಾಲನ ಕಾರ್ಯಕ್ಕೆ ಬಂದಿಯ. ವಿಶ್ವಮೂರ್ತಿಗಳು ತಾವಿರಬಹುದೇ, ವಿಶ್ವಮೂರ್ತಿಗಳು ತಾವಿರಬಹುದೇ. ವನರುವಲೋಚನ ಆರಿವರಾರೆ ವಂದಿಪ ಯೋಗ್ಯರು ತೋರುವರ. ನಾರು ಮಡಿಗಳ ಧರಿಸಿರಲೇಕೆ, ಇರದಲ್ಲಿ ಜಡೆಗಳ ಗಟ್ಟಿರಲೇ. ನಾರು ಮಡಿಗಳ ಧರಿಸಿರಲೇಕೆ, ಶಿರದಲ್ಲಿ ಜಡೆಗಳ ಗಟ್ಟಿರಲೇ. ಕರದಲ್ಲಿ ಚಾಪವ ಹಿಡಿದಿರಲೇಕೆ, ಕರದಲ್ಲಿ ಚಾಪವ ಹಿಡಿದಿರಲೇಕೆ. ಹೌದು, ಕರದಲ್ಲಿ ಚಾಪವ ಹಿಡಿದಿರಲೇಕೆ. ಕರದಲ್ಲಿ ಚಾಪವ ಹಿಡಿದಿರಲೇಕೆ. ಕರದಲ್ಲಿ ಚಾಪವ ಹಿಡಿದಿರಲೇಕೆ. ಕರದಲ್ಲಿ
ಶಾಪವ ಪಿಡಿದಿರಲೇಕೆ ವೇದಮೂರ್ತಿಗಳು ನಾವಿರಬಹುದೇ ವೇದಮೂರ್ತಿಗಳು ನಾವಿರಬಹುದೇ ವನರುವಲೋಚನ ಆದಿವನಾದ ಮುಂದಿವ ಯೋಗ್ಯರು ತೋರುವರ ವನರುವಲೋಚನ. ಈ ಮಹಾತ್ಮರ ವಿಚಾರವನ್ನು ತಿಳಿಯುವ ಬಗೆಯಾದರೂ ಹೇಗೆ ಸ್ವಾಮಿ? ಮುಂದೆ ನೀವೇ ದಾರಿ ತೋರಿಸಬೇಕು ಸ್ವಾಮಿ. ಲಕ್ಷ್ಮಣ, ಈ ಶಾಖಾಮೃಗವನ್ನು ನೋಡಿದೆಯಾ? ಅಗ್ರಜ. ಎಷ್ಟೊಂದು ಮನೋಹರವಾಗಿರುವುದು. ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬಹುದು. ಆತನ ಕಿವಿಯಲ್ಲಿನ ಕರ್ಣಕುಂಡಲಗಳನ್ನು ನೋಡು, ಎಷ್ಟೊಂದು ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ. ಅಮ್ಮ, ನನ್ನ ತಾಯಿ ಅಂಜನಾದೇವಿ ಹೇಳಿದ ಮಾತು ಸತ್ಯವಾಯಿತು. ನಿನ್ನ ಕರ್ಣಕುಂಡಲವನ್ನು ನೋಡಿ ಯಾರು ನಿನ್ನನ್ನು ಗುರುತಿಸಿ ಆನಂದಿಸುವರೋ ಅವರೇ ನಿನ್ನನ್ನು ಕಾಪಾಡುವ ಸ್ವಾಮಿ ಎಂದು ಇಂದು ಸಾರ್ಥಕವಾಯಿತು. ನನ್ನ ಜನ್ಮವು ಸಾರ್ಥಕವಾಯಿತು. ಇವರೇ ನನ್ನ ಕಾಪಾಡುವ ಪ್ರಭುಗಳು. ಆಹಾ ಅಮ್ಮ, ಇಂತಿವರ ನುಡಿಯ ಅಮ್ಮ, ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಅಮ್ಮಮ್ಮ ಯಮ್ಮಮ್ಮ ಇಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಎಮ್ಮಮ್ಮ ಮುಂದೊಂದ ನುಡಿಯ ನುಡಿಯ ಅಮ್ಮ ಎಮ್ಮಮ್ಮ ಮುಂದೊಂದ ನುಡಿಯ ನುಡಿಯ ಆ ನುಡಿ ಇಂದು ಸಮ್ಮತದಿ ನಿಜವಾಯ್ತು ತಿಳಿಯೇ ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನಪ್ಪ ಬಂದ, ಎನ್ನ ಸ್ವಾಮಿ ಬಂದ. ಚಿಂತ ಇನ್ನೇತಕ್ಕೆ ಆದುದೋ ಆನಂದ ಆನಂದ ಆನಂದ. ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ, ಪೂರ್ಣ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ. ಅಮ್ಮ ಅಮ್ಮ ಕರಿಬರೆದ ಲಕ್ಷ್ಮೀ ವಿನೋದ, ಕರಿವರದ ಲಕ್ಷ್ಮೀ ವಿನೋದ, ಶ್ರೀನರಹರಿಯು ಎನಗೊಲಿದು ತಾನೆ ಪ್ರತ್ಯಕ್ಷನಾದ. ಈ ಮಹಾತ್ಮರ ವಿಚಾರವನ್ನು ತಿಳಿಯುವ ಬಗೆಯಾದರೂ ಹೇಗೆ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸೋಣ. ಮರೆತಿದ್ದನು. ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಸುತ್ತಲಿರುವ ಆಲಯಕ್ಕೂ ರಿಕ್ತ ಹಸ್ತಗಳಿಂದ ಹೋಗಬಾರದೆಂದು ಆಯೋಕ್ತಿ ಇದೆ. ಆದ್ದರಿಂದ ಇಲ್ಲೇ ದೊರೆಯತಕ್ಕಂಥ
ಈಶ್ವರನ ಹೂದೋಟದಲ್ಲಿ ದೊರೆಯುವಂತಹ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಸ್ವಾಮಿಯವರಿಗೆ ಅರ್ಪಿಸಿ ನಂತರ ವಿಚಾರಿಸುವೆ. ಮಂದಹಾಸ ಗಂಭೀರವದನ ರವಿಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರವಿಕುಲ ಶ್ರೀ ದಸರಾಂಕಿತನ ಪುತ್ರರಯ್ಯನ ರಾಮ ಲಕ್ಷ್ಮಣರೆಂದು ಕರೆವರಮ್ಮ. ಸಾರ್ವಭೌಮರ ಶಿರದಿ ಶ್ರೀಶವಲ್ಖಗಳೇಕೆ ಶ್ರಮದೊಳೀವನವ ಸಂಚರಿಸಲೇಕೆ ಈ 7 ವರ್ಷ ವನವಾಸವನನುಭವಿಸೆ ಈ ರೂಪಿರಲಿರಬೇಕೆಂದು ಜನಕನಾಗೆ ಪಿರೆಲ್ಲಿಗೆ ಮುಂದೆ ಪಿರೆಲ್ಲಿಗೆ ಮುಂದೆ ಪಾವನಾತ್ಮರ ಬೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ. ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪದವರಿಯದಿ ರೀತಿ ಹೋಗುತ್ತಿಗೆವೆವಯ ಅನಿತಾದೊಡೆ 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 ಆಭರಣಗಳಿವು ಯಾರವಿವು ನೋಡಿದೈ ಆರ್ತಧ್ವರ್ಯ ನೋಡ್ಗಳು ಎಸೆದಳಲ್ಲಿ ಕಟಕಟ ಸೀತೆಯಾಭರಣಗಳಿವು ಅಕಟಕಟ ಸೀತೆಯಾಭರಣಗಳಿವು ಅಕಟಕಟ ಸೀತೆಯಾಭರಣಗಳಿವು ಆಕಾರ ಸೀತೆಯಾಕಾರವೇ ಮುಂದೆ ಬಂದೊದಗಿದಂತಿದೆ ಸೀತೆಯಾಕಾರವೇ ಬಂದೊದಗಿದಂತಿದೆ ಯಾರಾದೊಡೆ ಎಂಬ ಪ್ರಾಣ ನೀನು ಬೇರೆಲ್ಲ ವಾಯುನಂದನನು ನಾನು ರಾರಾಜಿತೈ ಪರಮ ಭಕ್ತ ನೀನು
ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನು ನಮಿಸುವೆ ಪರದೀನ ದಯಾಳೋ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನು ನಮಿಸುವೆ ಪರದೀನ ದಯಾಳೋ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ ಅಮ್ಮ ನಿಮ್ಮ ನುಡಿ ನಂಬಿದೆ ನಮ್ಮ ಪ್ರಭು ಅಮ್ಮ ನಿಮ್ಮ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡೋ ಮಾನ್ಯನ ಪ್ರಭುವೆ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ ಲೋಕನಾಯಕನ ಶೋಕರಹಿತ ಲೋಕನಾಯಕನ ಶೋಕರಹಿತ ವ್ಯಾಕುಲ ಕಳೆದು ಗುಬಾನಿಧಿ ಪೊರೆಯೋ ಲೋಕನಾಯಕನ ಶೋಕರಹಿತ ವ್ಯಾಕುಲ ಕಳೆದು ಗುಬಾನಿಧಿ ಪೊರೆಯೋ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ ಪನ್ನಗ ಚಲವಾಸ ಪ್ರಭು ಪನ್ನಗ ಚಲವಾಸ ಭಕ್ತವಸ್ಥಲ ಪನ್ನಗ ಚಲವಾಸ ಭಿನ್ನ ಬಗೆಯ ಜಗನ್ನಾಥ ವಿಠಲನೆ ಭಿನ್ನ ಬಗೆಯ ಜಗನ್ನಾಥನ ವಿಠಲ ಧನ್ಯನ ಮಾಡೋ ಮಾನ್ಯನ ಪ್ರಭುವೆ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಸ್ತೆ 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 ಶ್ರೀ ರಘುಕರಾಂ ದಿಶ್ಚಂದ್ರಂ ರಾಜೀವಲೋಚನಂ ರಮಣೀಯ ಗಾತ್ರಂ ಚಾರುತನ ಚಿತುರಾನನ ಪಿತಂ ಭಾನುವಂಶ ವಿರಾಜಿತಂ ಭುವನಮಂಡಿತಂ ಭುವನಜಪಿತಂ ಭುವನ ಸೌಭಾಗ್ಯ ಪ್ರದಾತಂ ಕರದೂಷಣ ಮಾರೀಚಾದೀಶಾಚನ ಪ್ರಾಣಹರಣಂ ಸೂರ್ಯಸ್ಮಿತಂ ಶೌರ್ಯ ಪ್ರಕಾಶಂ ಅರವಿಂದದಾಯಕಾಕ್ಷ ವಿದಾಕಾಂತ ಅಯೋಧ್ಯಾ ನಿವಾಸ ಕುಂದಾದಿ ಕುಂದಾದಿ ಕುಂದಾಕರ ಮಂದಾಸಂ ಪ್ರಪದ್ಯೆ ಪ್ರಪದ್ಯೆ ನಮಸ್ತೆ 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 ನಮಃ ರಘುಲಾಮ ಜಾನಕಿ ಸೋಮ ನಿಸ್ಸೀಮ ಗುಣಧಾಮ ನನ್ನ ಜನ್ಮವು ಸಾರ್ಥಕವಾಯಿತು. ಬ್ರಹ್ಮಾಶ್ಚರ್ಯಾಶ್ರಮದ ನನ್ನನ್ನು ನಿಮ್ಮ ಪಾದ ಸೇವಕನಾಗಿ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಸಂಪೂರ್ಣವಾಗಿ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಅಯ್ಯ ಸ್ವಾಮಿ ನಿನ್ನ ವೃತ್ತಾಂತವೇನು? ಪುಣ್ಯದ ಕೆಲಸವೇ ಅಲ್ಲ ಸ್ವಾಮಿ. ವೀರಕೇಸರಿ ಎಂಬ ಕಪಿಕುಲಾಧ್ಯಕ್ಷರ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತವಾಗಿ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನಂತಲೂ ಹನುಮಂತನೆಂತಲೂ ಮಾರುತಿಯಂತಲೂ ಕರೆಯರು ಸ್ವಾಮಿ. ಸ್ವಾಮಿ, ನನ್ನೊಡೆಯನಾದ ಸುಗ್ರೀವರಾಜನು ಅದೋ ಅಲ್ಲಿ ಕಾಣುವ ಋಷಿಮುಖ ಪರ್ವತದಲ್ಲಿ ವಾಸವಾಗಿರುವ ಹಲವರು ಕಪಿವರೊಡಗೂಡಿ ವಾಸಿಸುತ್ತಿರುವರು. ತಾವು ಅಲ್ಲಿಗೆ ದಯ ಮಾಡಿಸಿದರೆ ಸಖ್ಯವನ್ನು ಬಳಸಬಹುದಲ್ಲ ಸ್ವಾಮಿ. ಆಂಜನೇಯ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿದ್ದೇವೆ. ಆದ್ದರಿಂದ ನಿನ್ನೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಬರ ಹೇಳುವೆಯಾ? ಆಗಬಹುದು. ಮಹದಾಜ್ಞೆ ಮಹದಾಜ್ಞೆ ಪ್ರಭು, ಮಹದಾಜ್ಞೆ. ಓ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಆಂಜನೇಯ, ಆಂಜನೇಯ, ಕಲಿಯುಗದ ಜಗದೊಡೆಯಾದ ರಾಮಲಕ್ಷ್ಮಣರು ಬಂದಿರುವರು. ಬಂದು ಬೇಗ ಶರಣಾಗು, ನಮ್ಮ ವಂಶವೇ ಪಾವನವಾಗುವುದು. ಬಾವಡೆಯ ಬಾ. ಆಗಬಹುದು, ಆಗಬಹುದು. ಬಕುತರ ಪೊರೆಯುವ ದೀನ ಬಂಧು ಮೊರೆಯನ್ನು ಆಲಿಸೋ ಕರುಣಾ ಸಿಂಧು. ಬಕುತರ ಪೊರೆಯುವ ದೀನ ಬಂಧು ರಾಮ ರಾಮ
ದುಷ್ಟ ನಿಗ್ರಹನೆಂಬ ಬಿರುದು ಕೊಂದವನೇ ಇಷ್ಟ ತಗಳಬೇಕು ಸರಸಿದೆ ಪವನಿತನೇ. ದುಷ್ಟ ನಿಗ್ರಹನೆಂಬ ಬಿರುದು ಕೊಂದವನೇ ಇಷ್ಟ ತಗಳಬೇಕು ಸರಸಿದೆ ಪವನಿತನೇ. ನೊಂದಿರುವೆನು ಸ್ವಾಮಿ ರಾಮ 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 ನಂದಿರುವೆನು ಸ್ವಾಮಿ ಬಂದನ ಸಲಹೋ ನಂದಿರುವೆನು ಸ್ವಾಮಿ ಬಂದನ ಸಲಹೋ ಸಂತಸದಿಂದೆನ್ನ ಸಂಕಟ ಪರಿಹರಿಸೋ ಸಂತಸದಿಂದೆನ್ನ ಸಂಕಟ ಪರಿಹರಿಸೋ ಬಕುಟರ ಮೊರೆಯುವ ದೀನ ಬಂಧು ಮೊರೆಯನ್ನು ಆಲಿಸು ಕರುಣಾ ಸಿಂಧು ಬಕುಟರ ಮೊರೆಯುವ ದೀನ ಬಂಧು ರಾಮ ರಾಮ ಶ್ರೀರಾಮಚಂದ್ರನಿಗೆ ನಮಸ್ಕರಿಸಿ. ಸುಗ್ರೀವರಾಜ ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಪ್ರಭು, ನೀನು ಈ ಸ್ಥಳದಲ್ಲಿ ವಾಸವಾಗಿರಲು ಕಾರಣವೇನು? ನಿನ್ನ ವೃತ್ತಾಂತವೇನು? ಪ್ರಭು, ತಮ್ಮ ಆಶೀರ್ವಾದ ಬಲದಿಂದ ನಮ್ಮ ನಮ್ಮ ಸಂಗಡಿಗರೆಲ್ಲರೂ ಕ್ಷೇಮದಿಂದಿರು. ನಾನು ಇಲ್ಲಿ ಬರಗ ಕಾರಣವೇಂದರೆ ವಾಲಿಯು ನಾನು ಅಣ್ಣ ತಮ್ಮದಿರು. ಒಂದು ದಿನ ದುದುಂಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ನಿಂತನು. ನಾವು ಅವರ ಮೇಲೆ ಯುದ್ಧಕ್ಕೆ ನಿಂತವು. ಅವನು ಯುದ್ಧದಿಂದ ಹಿಂತೆಗೆಯಲು ನಮ್ಮ ಅಣ್ಣನು ಆತನನ್ನು ಅಟ್ಟಿಸಿಕೊಂಡು ಹೋದನು. ಅವರೀರ್ವರು ಒಂದು ಗುಹೆ ಸೇರಿದರು. ನಾನು ಆ ಗುಹೆಯನ್ನು ಕಾವಲು ಕಾಯುತ್ತಾ ಕುಳಿತಿದ್ದೆ. ವರ್ಷ ಕಾಲ ಕಳೆದರೂ ಆ ಗುಹೆಯಿಂದ ಯಾರೂ ಹೊರಬರಲಿಲ್ಲ. ಒಂದು ದಿನ ಆ ಗುಹೆಯಿಂದ ರಕ್ತವು ಬರುತ್ತಿರಲು ಸ್ವತಃ ನಮ್ಮ ಅಣ್ಣನೇ ಹತನಾದನೆಂದು ಭ್ರಾಂತಿನಿಂದ ಒಂದು ದೊಡ್ಡದಾದ ಬಂಡೆ ಕಲ್ಲನ್ನು ತೆಗೆದುಕೊಂಡು ಆ ಗುಹೆಯನ್ನು ಮುಚ್ಚಿ ಅನಂತರ ನಾನು ರಾಜ್ಯಭಾರವನ್ನು ಮಾಡುತ್ತಿದ್ದೆ. ದುದುಂಬಿಯನ್ನು ಸಂಹರಿಸಿ ಅವನ ಕಳಬರವನ್ನು ಕಿತ್ತೆರಿದು ಅವನು ಗುಹೆಯಿಂದ ಹೊರಗೆ ಬಂದು ನೋಡಲು ಅಲ್ಲಿ ನಾನು ಇಲ್ಲದಿಲ್ಲುವುದನ್ನು ಕಂಡು ಸ್ವತಃ ನನ್ನ ತಮ್ಮನೇ ನನ್ನ ಸಾವನ್ನು ನಿರೀಕ್ಷಿಸಿದನೆಂದು ನನ್ನ ಮೇಲೆ ಯುದ್ಧಕ್ಕೆ ಬಂದನು. ಪ್ರಭು, ಅವನಿಗೆ ಹೆದರಿ ಈ ಸ್ಥಳದಲ್ಲಿ ವಾಸ ಮಾಡುತ್ತಿರುವೆನು. ಪ್ರಭು ರಾಮಚಂದ್ರ, ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರ. ಏತಕ್ಕಾಗಿ ಬರುವುದಿಲ್ಲ ಸುಗ್ರೀವರಾಜ? ಏತಕ್ಕೆಂದರೆ ದುದುಂಬುರಿಯ ಕಳಬರವನ್ನು ಕಿತ್ತೆಸುವ ಸಮಯದಲ್ಲಿ ಅವೆಲ್ಲವೂ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಮಹರ್ಷಿಗಳು ಕುಪಿತರಾಗಿ ಯಾರು ನನ್ನ ಆಶ್ರಮವನ್ನು ಅಪಹರಿತಗೊಳಿಸಿದರೋ ಅವರೊಮ್ಮೆ ಬಂದಿದ್ದೇ ಆದರೆ ಅವರ ತಲೆ ಶಾಸ್ತ್ರ ಒಳಾಗಲಿ ಎಂದು ಶಾಪಿಟ್ಟರು. ಆದ್ದರಿಂದ ಅದು ಅಲ್ಲದೆ ನನ್ನ ಹೆಂಡತಿ ಮಕ್ಕಳನ್ನು ಸಹ ಅಪಹರಿಸಿರುವರು ಪ್ರಭು ರಾಮಚಂದ್ರ. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆಯ ಆ ವಾಲಿಯನ್ನು, ಅವನನ್ನು ಸಂಹರಿಸಿ ನಿನಗೆ ಕಿಷ್ಕಿಂಧೆಯನ್ನು ಪಟ್ಟಕಟ್ಟುವೆನು. ಸುಗ್ರೀವರಾಜ, ಆ ಭ್ರಾತೃದ್ರೋಹಿಯನ್ನು ಕರೆ, ಯುದ್ಧಕ್ಕೆ ಕರೆ. ಆಗಬಹುದು ಆಂಜನೇಯ. ಎಲವೋ ಹೇಡಿವಾಲಿಯೇ, ಎಲ್ಲರುವೆ ಯುದ್ಧಕ್ಕೆ ಬಾ, ಸಿದ್ಧನಾಗು. ಏನಿ ಸುಗ್ರೀವ, ನನ್ನನ್ನು ಯುದ್ಧಕ್ಕೆ ಕರಿತಿರುವೆಯಾ? ಕೇಳು, ಯಮದೇವನನ್ನು ಅತಿಥಿಯಾಗಿ ಆಹ್ವಾನಿಸಿ ಮೃತ್ಯು ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುತ್ತಿದ್ದರೆ ನಾನು ವಾಲಿಯೇ ಯುದ್ಧಕ್ಕೆ ಸಿದ್ಧನಾಗು. ಯಾವ ಯುದ್ಧವನ್ನು ಮಾಡುವೆ? ಗದಾ ಯುದ್ಧಕ್ಕೆ ಸಿದ್ಧನಾಗು.
ಎಲಗೋ ಏಡಿ ಸುಗ್ರೀವ ಹಾಗೆ ಬಿದ್ದಿ ಸಾಯುವ ನಾವು. ಅಯ್ಯ ಆಯ್ತು ಗ್ರೀವರಾಜ ಪೆಟ್ಟಾಯಿತೆ. ಆಂಜನೇಯ, ಹೇಳು ಒಡೆಯ, ನಿಧಾನ ಕೇಳು. ಈ ಹೊಡೆತಗಳನ್ನು ನಾನು ತಾಳಲಾರೆ. ಇವರನ್ನು ಎಲ್ಲಿಂದ ಕರೆತದ್ದು ಅಲ್ಲಿಗೆ ಕಳಿಸಿಬಿಡು. ನನಗೆ ರಾಜ್ಯವೂ ಬೇಡ, ಪಟ್ಟವೂ ಬೇಡ, ನಾನಿನ್ನು ಹೊರಡುವೆನು. ಸಂತೈಸಿಕೋ ಒಡೆಯ, ಸಂತೈಸಿಕೋ. ದುಃಖಿತನಾಗಬೇಡ. ಏನೋ ಕಾರಣಾಂತರದಿಂದ ಈ ಅವಘಡ ನಡೆದಿರುವುದು. ಪ್ರಭುಗಳು ಇತ್ತಲೇ ಬರುತ್ತಿರುವರು, ವಿಚಾರಿಸಿ ನೋಡೋಣ. ಇತ್ತ ಬಾ ಒಡೆಯ, ಇತ್ತ ಬಾ. ಆಗುತ್ತಿಲ್ಲ, ನನ್ನ ಕೈಲಿ ಏನೂ ರಾಮಚಂದ್ರ ಪ್ರಭು, ಆಂಜನೇಯ, ವಾಲಿಯನ್ನು ಮಡೆತ ತೆರಳಾದೆ ಸುಗ್ರೀವಾರ್ಜ ಓಡಾಡುತ್ತಿರುವುದು. ಸ್ವಲ್ಪ ವಿಚಾರಿಸಿ ನೋಡಿ. ಸುಗ್ರೀವರಾಜ, ನೀನು ನಿಮ್ಮ ಅಣ್ಣನು ಒಂದೇ ರೂಪದಿಂದ ಇರುವುದರಿಂದ ನನಗೆ ಬಾಣ ಪ್ರಯೋಗ ಮಾಡಲು ಸ್ವಲ್ಪ ಶ್ರಮವಾಯಿತು. ತಡೆ, ನಿಧಾನಿಸು ಲಕ್ಷ್ಮಣ. ಅಗ್ರಜ, ಆ ವಿಜಯ, ಹೌದು ಒಡೆಯ. ಈಗ ಕರೆ ಆ ವಾಲಿಯನ್ನು. ಆಂಜನೇಯ, ಆಂಜನೇಯ, ಒಡೆಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ ನಮ್ಮ ಚೈತನ್ಯ ನಮ್ಮ ಉಂಟಾಗುವುದಲ್ಲವೇ? ಚೈತನ್ಯಗಳು ಉಂಟಾಗುತ್ತಿರುವುದಲ್ಲ. ಹೌದು ಹೌದು ಒಡೆಯ, ಹೌದು. ಹಾಗಾದ್ರೆ ಇದೇ ಒಳ್ಳೆ ಸಮಯ. ಕರೆಯಲೇ ವಾಲಿಯನ್ನು. ಕರೆಯ ಭ್ರಾತೃದ್ರೋಹಿಯನ್ನು. ದ್ರೋಹಿ ವಾಲಿಯೇ, ಎಲ್ಲಿ ಅಡಗಿರುವೆ? ಜೋರಾಗಿ ಗಟ್ಟಿಯಾಗಿ ಕೂಗಿದ. ಬಾ ಬಿಡುತ್ತಕ್ಕೆ ಸಜ್ಜನಾಗು. ಸೇವಾಣಿಯೇ, ಯಾವ ಗುಹೆಯೊಳಗೆ ಅಡಿಗೆ ಕೊಡ್ತಿರುವೆಯೋ ಮದಾಂಧ, ಬಾರ ಯುದ್ಧಕ್ಕೆ. ಏನೋ ಹೇಳಿ ಮತ್ತೆ ಯುದ್ಧಕ್ಕೆ ಕರಿತಿರುವೆಯಾ? ನನ್ನಿಂದ ಮೊದಲು ಪೆಟ್ಟನ್ನು ತಿಂದು ಅಲ್ಲನ್ನು ತಿನ್ನುತ್ತ ನೀನು ಮತ್ತೆ ನನ್ನನ್ನು ಯುದ್ಧಕ್ಕೆ ಕರಿತಿರುವೆಯಾ? ಹೌದು, ಯಾರೋ ನಿನಗೆ ಬೆಂಬಲಿಗರಿರುವಂತೆ ಕಾಣುತ್ತಿರುವುದು. ಕರೆ ಆ ನಿನ್ನ ಬೆಂಬಲರು ಫಸ್ಟ್ ಸಂಬರಿಸಿ ಅನಂತರ ನಿನ್ನನ್ನು ವಿಚಾರಿಸುವೆನು. ಲಯಲವೋ ವಾಲಿಯೇ, ಏ ಮೊದಲು ನನ್ನನ್ನು ಜಯಿಸು, ಆಮೇಲೆ ನನ್ನ ಬೆಂಬಲಿಗರ ವಿಚಾರ. ಯಾವ ಯುದ್ಧವನ್ನು ನಡೆಯಿತು. ಮಾಡುವೆ? ಮಲ್ಲ ಯುದ್ಧಕ್ಕೆ ಸಿದ್ಧನಾಗು, ಸಿದ್ಧರಾಗು. ಸಿದ್ಧನಾಗು. ಹಾಗೆ ಬಿದ್ದು ಸಾಯಿ ಮದಾಂಧ. ರಾಮ, ರಾಮಚಂದ್ರ, ರಾಮ, ಯಾರು ಯಾರು ಮರಿಯಲ್ಲಿ ನಿಂತಿ ಬಾಣ ಉಡಿದವರು ಯಾರು? ನಾನೇ ಶ್ರೀ ದಶರಥನ ಸುಪುತ್ರನಾದ ಶ್ರೀರಾಮಚಂದ್ರನು. ರಾಮಚಂದ್ರ, ಅಗ್ರಜ, ರಾಮಚಂದ್ರ, ವಾಲಿರಾಜೇಂದ್ರ, ಹೇಳು. ಮರಿಯಲ್ಲಿ ನಿಂತಿ ಬಾಣ ಉಡಲು ಕಾರಣವೇನು? ನೀನು ಈತನ ಹೆಂಡತಿಯನ್ನು ಅಪಹರಿಸಿರುವುದಾದ್ರಿಂದ ನಿನ್ನ ಮುಖವನ್ನು ನೋಡಬಾರದೆಂದು ಮರೆಯಲು ನಿಂತು ಬಾಣ ಪ್ರಯೋಗ ಮಾಡಿದೆ. ರಾಮಚಂದ್ರ, ಕಪಿಗಳಾದ ನಮಗೆ ವಾಯ ವರುಷವಿಲ್ಲವೆಂಬುದಾಗಿ ಜ್ಞಾನಿಯಾದ ತಮಗೆ ತಿಳಿಯಲಿವೆ ಪರಮಾತ್ಮ. ವಾಲಿರಾಜೇಂದ್ರ, ನಿನಗೆ ಬದುಕಬೇಕೆಂಬ ಅದು ಆಸೆ ಆಗಿರಲಿ, ಆ ಸುಗ್ರೀವನ ಸಖ್ಯ ಬೆಳೆಸಲು ಕಾರಣವೇನು ತಂದೆ? ಪಾಪಿಯಾದ ರಾವಣನು ಸೀತಾಮಾತೆಯನ್ನು ಅಪಹರಿಸಿರುವನು. ಆದ್ದರಿಂದ ಸೀತಾನ್ವೇಷಣ ಕಾರ್ಯದಲ್ಲಿ ಆತನು ನನಗೆ ಸಹಾಯಕನಾಗಿರುವನು. ಆದ್ದರಿಂದ ಆತನ ಶಕ್ಯವನ್ನು ಬೆಳೆಸಬೇಕಾಯಿತು. ರಾಮಚಂದ್ರ, ಆ ದಶಗಂಟ ರಾವಣನು ನನ್ನ ಮಗನನ್ನು ತೊಟ್ಟಿಲಿಗೆ 10 ತಲೆ ಉಳ್ಳವನೆಂದು ತೊಟ್ಟಿಲಿಗೆ ಕಟ್ಟಿ ಸಪ್ತ ಸಮುದ್ರದಲ್ಲಿ ಮುಳುಗಿಸಿ ತೊಟ್ಟಲಲ್ಲಿ ಕಟ್ಟಿ ಆಟವಾಡುತ್ತಿದ್ದ ಆ ರಾವಣನನ್ನು ಮೊದಲ ಈ ವಿಚಾರವನ್ನು ತಿಳಿಸಿದ್ದರೆ ಆತನ ಶಿರವನ್ನು ತಂದು ತಮ್ಮ ಪಾದದಡಿಯಲ್ಲೇ ಕೆಡಗುತ್ತಿದ್ದನಲ್ಲ ಪರಮಾತ್ಮ. ಇರಲಿ, ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ತಿಳಿಸು, ಈಗಲೂ ನನ್ನ ಬಾಣವನ್ನು ಉಪಶಮನ ಮಾಡಿಕೊಳ್ಳು. ಬೇಡ ತಂದೆ, ಬೇಡ ರಾಮಚಂದ್ರ. ರಾಮ ಬಾಣವು ಇಟ್ಟ ಬಾಣವು ಎಂದು ಹುಸಿಯಾಗಬಾರದು. ಈ ರಾಮ ಬಾಣದಿಂದಲೇ ನಾನಿನ್ನು ಮೋಕ್ಷ ಹೊಂದುವೆನು ತಂದೆ. ಆದರೆ ನಂದೊಂದು ವಿಜ್ಞಾಪನೆ ತಂದೆ. ಏನು ಕೇಳು. ಇನ್ನು ಮುಂದೆ
ನನ್ನ ಮಗ ಅಂಗದನ ಭಾರವೂ ತಮ್ಮದಾಗಿರಲಿ ಪರಮಾತ್ಮ. ವಾಲಿರಾಜೇಂದ್ರ, ನಿನ್ನ ಅಂಗದನ ಭಾರವು ನನ್ನದಾಗಿರಲಿ. ಸಹೋದರ ಸುಗ್ರೀವ, ಅಗ್ರಜ ಹೀಗೆ ಬರುವನಾಗು. ಅಗ್ರಜ ನನಗಿಂತ ಮೊದಲು ಈ ರಾಮ ಲಕ್ಷ್ಮಣರ ದಿವ್ಯ ದರ್ಶನವನ್ನು ಮಾಡಿದ್ದ ನೀನೇ ಭಾಗ್ಯಶಾಲಿವು. ಇನ್ನು ಮುಂದೆ ನನ್ನ ಮಗನಾದ ಅಂಗದನಿಗೆ ಮುಂದೆ ನಿಂತು ನೀನೇ ಪಟ್ಟಾಭಿಷೇಕವನ್ನು ಮಾಡಿಸುವನಾಗು. ಆಗಲಿ ಅಗ್ರಜ. ಈ ರಾಮ ಬಾಣದಿಂದಲೇ ನಾನಿನ್ನು ಮೋಕ್ಷ ಹೊಂದುವೆನು ಸುಗ್ರೀವ, ಮೋಕ್ಷ ಹೊಂದುವೆನು. ರಾಮ ರಾಮ ರಾಮಚಂದ್ರ. ಅಗ್ರಜ ಲಕ್ಷ್ಮಣ, ಅಗ್ರಜ, ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಈ ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜಾಭಿಷೇಕವನ್ನು ಮಾಡಿ ಈ ಆಗಲಿ ಅಗ್ರಜ. ಸುಗ್ರೀವ ರಾಜ, ನಿನ್ನ ಅಣ್ಣನ ಅಂತ್ಯಕ್ರಿಯಾದಿಗಳನ್ನು ಮುಗಿಸಿ ಲಕ್ಷ್ಮಣನೊಡನೆ ಕಿಷ್ಕಿಂಧೆಗೆ ತೆರಳುವನಾಗು. ಆಗಬಹುದು ಪ್ರಭು. ಸೀತಾ, ಜಾನಕಿ, ಮನೋಹರೆ, ಎಲ್ಲಿರುವೆ ಸೀತಾ, ಎಲ್ಲಿರುವೆ? ಜಾನಕಿ ಪ್ರಾಣಸಖಿ, ಅಗಲಿದೆಯಾ ಕಮಲಮುಖಿ? ಜಾನಕಿ, ಲಕ್ಷ್ಮಣ, ಅಣ್ಣ, ಜಾನಕಿ ಪ್ರಾಣಸಖಿ, ಅಗಲಿದೆಯಾ ಕಮಲಮುಖಿ? ಜಾನಕಿ ಪ್ರಾಣಸಖಿ, ಅಗಲಿದೆಯಾ ಕಮಲಮುಖಿ? ಜಾನಕಿ. ಲಕ್ಷ್ಮಣ, ಅಗ್ರಜ, ಪಂಚವಟಿ ತಟ ಪುಣ್ಯರೂಪಿಣಿ, ಪಂಚವಟಿ ತಟ ಪುಣ್ಯರೂಪಿಣಿ, ವಂದಿತ ಪಂಚವಟಿ ತಟ ಪುಣ್ಯರೂಪಿಣಿ, ಗೋದಾನಂದಿತ ಹಂಸಕಮನೆ, ಚಿತ್ರಕೂಟ ಸಂಚಾರಿಣಿ ತರುಣಿ. ಸೀತಾ, ಜಾನಕಿ, ಚಿತ್ರಕೂಟ ಸಂಚಾರಿಣಿ ತರುಣಿ, ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ. ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ. ಜಾನಕಿ ಪ್ರಾಣಸಖಿ, ಅಗಲಿದೆಯಾ ಕಮಲಮುಖಿ? ಜಾನಕಿ. ಸೀತಾ, ಜಾನಕಿ, ಎಲ್ಲಿರುವೆ ಮನೋಹರೆ? ಬಂದು ಮುಖವನ್ನಾದರೂ ತೋರಿಸಬಾರದು? ಲಕ್ಷ್ಮಣ,
ಬಾಳಿದು ವಿಫಲ ಚಿಂತಾ ಸಂತ ಸಂತು ಜಾಲ ವಿರಹ ವೇದನೆ ಸಗಿಸಲ ಸದಳ ಸೀತಾ ಸೀತಾ ಜಾನಕಿ ವಿರಹ ವೇದನೆ ಸಗಿಸಲ ಸದಳ ತನುವ ದಹಿಸುವ ಚಿರಂಕುಚಿತ್ತಾಲ ತನುವ ದಹಿಸುವ ಚಿರಂಕುಚಿತ್ತಾಲ ಜಾನಕಿ ಪ್ರಾಣಸಖಿ ಅಗಲಿದೆಯ ಕಮಲಮುಖಿ ಅಗಲಿದೆಯ ಕಮಲಮುಖಿ ಕಮಲಮುಖಿ ಹಾಗೆ ವರ್ಷ ಕಾಲ ಕಳೆದರೂ ಅವನ ಸುಳಿವೇ ಇಲ್ಲವಲ್ಲ. ಸುಗ್ರೀವನನ್ನು ಕಾಣಲು ಹೋದ ಆ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲ. ಅಗ್ರಜ, ಲಕ್ಷ್ಮಣ, ಸುಗ್ರೀವನನ್ನು ಕಂಡೆಯ? ಸೀತಾನ್ವೇಷಣ ಕಾರ್ಯವೇನಾಯಿತು? ಅದು ಸುಗ್ರೀವನು ಇತ್ತಲೇ ಬರುತ್ತಿರುವನು ಅಗ್ರಜ. ಸೀತಾರಾಮ ಕೋಪ ಬೇಕೆ ಗೋಪಾಯ ಸೀತಾರಾಮ ಕೋಪ ಬೇಕೆ ಗೋಪಾಯ ಗೋಪಾಯನ್ನೊಳು 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 ಮಗುತರೊಳ್ ಕಿಡಿಕಳುವುದು ಚೀತವೇ ಮೊರೆ ಬಂದ ಬಾಕುತರೊಳ್ ಕಿಡಿಕಳುವುದು ಚೀತವೇ ಮೊರೆ ಕೈಗ ನಿಮ್ಮ ಜಪ ಒಂದೇ ನನ್ನ ಧ್ಯಾನ ಮೊರೆ ಕಾಯ್ದ ನಿಮ್ಮ ಜಪ ಒಂದೇ ನನ್ನ ಧ್ಯಾನ ಸೀತಾರಾಮ ಗೋಪಾ ಬೇಕು ಗೋಪಾಯನ್ನೊಳು 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 ಶ್ರೀರಾಮಚಂದ್ರನಿಗೆ ನಮಸ್ಕರಿಸುವನು. ಸುಗ್ರೀವ ರಾಜ, ಮಳೆಗಾಲವಾದ ಕಾರಣ ಚೆದಿರು ಹೋದ ಕಪಿ ಸೈನ್ಯವನ್ನು ಒಂದುಗೂಡಿಸಲು ಕಷ್ಟಕರವಾಗುತ್ತದೆ. ಕ್ಷಮೆ ಇರಲಿ ಪ್ರಭು. ನಿನ್ನ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಅದು ಇತಲೇ ಬರುತ್ತಿದೆ. ಓಹೋ ಆಂಜನೇಯ, ಬೇಗ ಬಾ ಬೇಗ ಬಾ. ಜೈ ಶ್ರೀರಾಮ್ ಮನುಜಾವತಾರ ವಿನುತ ವಿರಾಮ 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 ಅನಘರಾಘವ ಅವನೇರವ ಅನಘರಾಘವ ಅವನೇರವ ಪರಿಪಾಯಿ ರಾಮ ರಘೋತ್ ಸುಗಾದಿ 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 ಅಭಿರಾಮ ವಿಭೋ ಪರಿಪಾಯಿ ರಾಮ ರಘೋತ್ತಮ ರಘೋತ್ತಮ ಆ, ರಾಮ ಮುನಿಯಾಗ ಪಾಲ ಗಣಯೋಗ ಶೀಲ ಪ್ರಭು ರಾಮಚಂದ್ರ ಮುನಿಯಾಗ ಪಾಲ ಗಣಯೋಗ ಶೀಲ ಮುನಿಯಾಗ
ನಿನ್ನ ವಂಶ ದೀಪ ಮನುವಂಶ ಭೂಪ ಪ್ರಭು ರಾಮಚಂದ್ರ ನಿನ್ನ ವಂಶ ದೀಪ ಮನುವಂಶ ಭೂಪ 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 ನಿನ್ನ ವಂಶ ದೀಪ ಮನುವಂಶ ದೀಪ ನಿನ್ನ ವಂಶ ದೀಪ ಮನುವಂಶ ಭೂಪ ಗುಣದಾಭಿರಾಮ ಗುಣಭೋಗಿಭೋ ಗುಣದಾಭಿರಾಮ ಗುಣಭೋಗಿಭೋ ಪರಿಪಾಯಿ ರಾಮ ಗೌತಮ ಶುಭಾದಿ ಸುಗಾದಿ ಶುಭಾದಿ ಸುಗಾದಿ ಅಭಿರಾಮ ವಿಭೋ ಪರಿಪಾ ರಾಮ ರಘೋತ್ತಮ ರಘೋತ್ತಮ ಆ, ರಾಮ ರಾಮ ರಾಮಚಂದ್ರ ಪಾಹಿ ಮಾಂ ಪಾಹಿ ಮಾಂ ರಾಮಚಂದ್ರ ಪಾಹಿ ಮಾಂ ರಕ್ಷ ಮಾಂ ರಾಮಚಂದ್ರ ರಕ್ಷ ಮಾಂ ಶಿರಸಾಷ್ಟಾಂಗ ನಮಸ್ಕಾರಗಳು ಸ್ವಾಮಿ ಶಿರಸಾಷ್ಟಾಂಗ ನಮಸ್ಕಾರಗಳು ಆಂಜನೇಯ ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸುಗ್ರೀವರಾಜ, ನಿನ್ನ ಆಜ್ಞೆಯನ್ನು ಎದುರು ನೋಡುತ್ತಿರುವ ನಾವು ಆಜ್ಞಾಧಾರಕ ನಾವು ಮಹತ್ತರ ಕಾರ್ಯವನ್ನು ನಿಮ್ಮ ಕರುಣಾ ಕೃಪಾ ಕಟಾಕ್ಷ ವಿದರ್ಶದಲ್ಲಿ ಇದು ಎಷ್ಟರ ಮಹತ್ತರ ಕಾರ್ಯವೆಂದು ಸ್ವಾಮಿ ಆಜ್ಞಾಪಿಸ ಸಾಕು, ನಾವು ಶಿರಸಾವಹಿಸಿ ನಾವು ಮಾಡುವೆವು. ಈ ಮಹತ್ತರವಾದ ಕಾರ್ಯವನ್ನು ನಿನ್ನಿಂದ ಸಾಧ್ಯವೇ ಆಂಜನೇಯ? ಶ್ರೀರಾಮರ ನಿಮ್ಮಯ ಕರುಣಾರಸ ವಿಲಸತ್ಕಟಾಕ್ಷ ಮದೊಂದಿರೆ ಪ್ರಭು ರಾಮರ ನಿಮ್ಮಯ ದಶರಥ ರಾಮರ ನಿಮ್ಮಯ ಕರುಣಾರಸ ವಿಲಸತ್ಕಟಾಕ್ಷ ಮದೊಂದಿರೆ ಕ್ಷಣದೋಳ್ ಆ ರಾವಣನಂ ಸದಬಡಿದು ಈ ಕ್ಷಣದೋಳ್ ಆ ರಾವಣನಂ ಸದಬಡಿದು ಮಾತೆ ಜನಕ ಜಾತೆಯ ಕಂದು ಬಂದು ಬೆಗೊಲವ್ಯೋ ರಾಮ 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 ನಿಮ್ಮ ಕೃಪಾ ಕಟಾಕ್ಷವಿದ್ದಲ್ಲಿ ಇದೆಷ್ಟರ ಮಹತ್ತರ ಕಾರ್ಯವುದು ಪ್ರಭು. ನೀವು ಆಜ್ಞಾಪಿಸಿ ಸಾಕು, ನಾವು ಶಿರಸಾವಹಿಸಿ ಮಾಡಲು ಸಿದ್ಧವಿದ್ದೇವೆ ಪ್ರಭು. ಜೈ ರಘುವೀರ ಸಮರ್ಥ. ಸುಗ್ರೀವ, ಈ ಕಾರ್ಯವನ್ನು ಮಾರುತಿ ಪ್ರಭು ನಾನು ಜಾನಕಿಯನ್ನು ಕಂಡಾಗ ಅವಳಿಗೆ ತಿಳಿಸಲು ಕೆಲವು ಸೂಚನೆಗಳನ್ನು ನೀಡುತ್ತೇನೆ. ಹೀಗೆ ಬಾ. ಅದು ಅಲ್ಲದೆ ಜಾನಕಿ ಗರುಕುವ ಪರಿಗಿದಕ್ಕೆ ಮಾರುತಿ ಜಾನಕಿ ಗರುಕುವ ಪರಿಗಿದಕ್ಕೆ ಮಾರುತಿ ಬೇಡುವೆನು. ಮಾರುತಿ ಶಿವ ಚಾಪವ ಮುರಿದು ನಲಿದು ಮಾರುತಿ ಆಗಬಹುದು ಪ್ರಭು. ಶಿವ ಚಾಪವ ಮುರಿದು ನಲಿದು ಶಿವ ಚಾಪವ ಮುರಿದು
ಮಾರುತಿ ಸೀತೆಯ ಕರ ಪಲ್ಲವಗಳ ಪಿಡಿದು ಪಂಕಜ ಮುಗಿದವ ತಿಳಿವಳು ಜಾನಕಿ ಗರುಗುವ ಪರಿಗಿದ ಮೇಲೆ ಮಾರುತಿ ಬೇಡುವೆನು ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ಮಾರುತಿ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಮಾರುತಿ 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 ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಜನಕ ಸುತೆಗೆ ಮಾರುತಿ ನಂಬಿಕೆ ಬಾರದೊಡೆ ಜನಕ ಸುತೆಗೆ ಅಂಗುಳಿಕೆಯ ಇದ ಆಕೆಗೆ ಕೊಡಲು ಪಂಕಜ ಮುಗಿದವ ತಿಳಿವಳು ಜಾನಕಿ ಗರುಗುವ ಪರಿಗಿದ ಬೇಳೆ ಮಾರುತಿ ಬೇಡುವೆನು ಮಾರುತಿ ಮಾರುತಿ ಬೇಡುವೆನು ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ನಮ್ಮ ವೃತ್ತಾಂತವನ್ನು ತಿಳಿಸಿ ಒಂದು ಮಾಸದ ಅವಧಿಯೊಳಗಾಗಿ ಸೀತೆಯ ಇರುವಿಕೆಯ ಸುದ್ದಿಯನ್ನು ತರುವನಾಗ ಮಾರುತಿ ಆಗಬಹುದು. ಮಹದಾಜ್ಞೆ ಪ್ರಭು, ಮಹದಾಜ್ಞೆ. ಸ್ವಾಮಿ ಪ್ರಭು, ಲಕ್ಷ್ಮಣ ಪ್ರಭು, ಆಂಜನೇಯ, ಶ್ರೀರಾಮ ಅನುಗ್ರಹದಿಂದ ಮಾತೆಯವರು ಕಂಡಾಗ ನಿಮ್ಮ ಸಲುವಾಗಿ ಏನೆಂದು ವಿಜ್ಞಾಪಿಸಿಕೊಳ್ಳಲಿ ಸ್ವಾಮಿ. ನನ್ನ ಅನಂತ ನಮಸ್ಕಾರಗಳನ್ನು ಮಾತೆಯವರಿಗೆ ತಿಳಿಸುವ ಆಂಜನೇಯ. ಮಹದಾಜ್ಞೆ, ಎಂಥ ಮಾತು, ಮಹದಾಜ್ಞೆ. ಪ್ರಭು, ರಾಮಚಂದ್ರ ಪ್ರಭು, ಮಾರುತಿ ಆಗಬಹುದು ಮಹದಾಜ್ಞೆ. ಸೀತಾವಂತೆಯ ದರ್ಶನವಾದ ದೇವರಾಜ ಅಂಗದ ಕುಮಾರ ಕಪಿವೀರರೆಲ್ಲರೂ ಒಡಗೂಡಿ ಸೀತಾಮಾತೆಯ ದರ್ಶನವಾಗುವ ತನಕ ನಾವು ಫಲಹಾರವನ್ನು ಮುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರ ಪಾದವೇ ಸಾಕ್ಷಿ. ಆಗಬಹುದು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮಚಂದ್ರ ಮಾಂಬಾಯಿ ದಯಾನಿಧೆ ನಗರ ರಾಮಚಂದ್ರ ಮಾಂಬಾಯಿ ದಯಾನಿಧೆ ನಗರ ಪರಮ ಕೃಪಾಳೋ ಸಕಲ ಲೋಕದವನೇ ರಾಮ ಸಕಲ ಲೋಕದವನೇ ಮಾಧವನೇ ಮಾಧವನೇ ಮಾಧವನ ಶ್ರೀಧರನೇ ಸಕಲ ಲೋಕದವನೇ ನಿಖಿಲಾಸುರ ಹರನೇ ಮುರಹರನೇ ನಿಖಿಲಾಸುರ ಹರನೇ ಮುರಹರನೇ ರಾಮಚಂದ್ರ ಮಾಂಬಾಯಿ ದಯಾನಿಧೆ ನಗರ ಪರಮ ಕೃಪಾಳೋ ಪರಮ ಕೃಪಾಳೋ ಪರಮ ಕೃಪಾಳೋ ರಾಮ. ಜಯ ಜಯ ರಘುವೀರ ಸಮರ್ಥ, ಜಯ ಜಯ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಜಯ ಶ್ರೀರಾಮ ರಾಮ. ಮಾಡುತ್ತಾ ದಕ್ಷಿಣ ಸಮುದ್ರವನ್ನು ಸೇರಿದ್ದಾಯಿತು. ನಳ ನೀಲ ಗವಾಕ್ಷ ಕಪಿಯವರೆಲ್ಲರೂ ಸಹ
ಅಸಂಖ್ಯಾತ ಶಕ್ತಿಯಿಂದ ನನ್ನ ಉತ್ತೇಜಿಸಿ ರಾಮಕಾರ್ಯಕ್ಕೆ ಕಳಿಸು. ಶ್ರೀರಾಮಚಂದ್ರನು ಕಪಿತನಾಗಿ ಶತ್ರು ಮೇಲೆ ಬಿಡುತ್ತಕ್ಕ ಬಾಣವು ಎಷ್ಟೇ ವೇಗವಾಗಿ ಹೋಗುವ ಅಷ್ಟೇ ವೇಗವಾಗಿ ಈ ಸಮುದ್ರವನ್ನು ದಾಟಿ ಸೀತಾಮಾತೆ ಕುಶಲ ವಾರ್ತೆಯನ್ನು ತರುವೆನು. ಜೈ ರಘುವೀರ ಸಮರ್ಥ. ಲಂಘಿಪೆನಿ ವಾರ್ಧಿಯ ಲಂಘಿಪೆನಿ ವಾರ್ಧಿಯ ಭರದುಂ ನಾಂದುರೆ ಹರ್ಷವಾಂತುನರ ಭರದುಂ ನಾಂದುರೆ ಹರ್ಷವಾನ್ ಲಂಘಿಪೆನಿ ವಾರ್ಧಿಯ. ಪ್ರಭು ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದನ ಹಿಂಗದ ನಿಮಿಷದೆ ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದನ ಹಿಂಗದ ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದನ ಹಿಂಗದ ನಿಮಿಷದೆ ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದನ ಹಿಂಗದ ನಿಮಿಷ ಲಂಘಿಪೆನಿ ವಾರ್ಧಿಯ ಭರದುಂ ನಾಂದುರೆ ಹರ್ಷವಾಂತುನರ ಭರದುಂ ನಾಂದುರೆ ಹರ್ಷವಾನ್ ಲಂಘಿಪೆನಿ ವಾರ್ಧಿಯ. ನಾಥ ನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿ ಇರಿಸಿದಲ್ಲಿ ಶ್ರೀವರ ಪದದ ಜೀವವ ಸುಂದಿರ ಶ್ರೀವರ ಪದ ಜೀವವ ಸು ಭಾವದಿ ನೆನೆಯುತ್ತ ರಾಘವವಿ ಲಂಘಿಪೆನಿ ವಾರ್ಧಿಯ ಭರದುಂ ನಾಂದುರೆ ಹರ್ಷವಾಂತು ಲಂಘಿಪೆನಿ ವಾರ್ಧಿಯ ವಾರ್ಧಿಯ ವಾರ್ಧಿಯ. ಜೈ ರಘುವೀರ ಸಮರ್ಥ. ರಾಮಾನುಗ್ರಹದಿಂದ ಲಂಘಾಪಟ್ಟಣ ಕೋಟೆಯ ಮಹದ್ವಾರದ ಬಳಿಗೆ ಬಂದದ್ದಾಯಿತು. ಏನೇ ಗಣೇಶ್ವರನ ವೈಭವ. ಸಮುದ್ರ ಲಂಘೋನ ಕಾಲದಲ್ಲಿ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದಾಯಿತು. ನಾಗಮಾತೆಯ ಸುರಸೆಯ ದರ್ಪವನ್ನು ಅಡಗಿಸಿದ್ದಾಯಿತು. ಆ ಶಿಮ್ಯಕೆಯ ರಕ್ಕಸಿಯ ಉದರದಲ್ಲಿ ಸೂಕ್ಷ್ಮವಾಗಿ ಧರಿಸಿ ಉದರದಲ್ಲಿ ಪ್ರವೇಶಿಸಿ ಅಗಾಧವಾಗಿ ಬೆಳೆದು ಉದರವನ್ನು ಸೀಳಿ ಬಂದದ್ದು ಎಲ್ಲ ಶ್ರೀರಾಮಚಂದ್ರರ ಕೃಪಾ ಕಟಾಕ್ಷದಿಂದಲ್ಲವೇ? ಇರಲಿ, ಏನೇ ಒಬ್ಬೊಬ್ಬ ಮಹದ್ವಾರಗಳ ವೈಭವ. ಲಂಕಾಪಟ್ಟಣದ ದ್ವಾರದ ಕಳಸ ಗೋಪುರಗಳು ಥಳಥಳನೆ ಥಳಿಸುತ್ತಿರುವವಲ್ಲ. ಇರಲಿ, ಸೂಕ್ಷ್ಮವಾಗಿ ಲಂಕಾಪಟ್ಟವನ್ನು ಪ್ರವೇಶಿಸಿ ಮುಂದಿನ ವಿಚಾರವನ್ನು ತಿಳಿವೆನು. ಬಲಾಬಲಗಳನ್ನು ತಿಳಿದು ಮುಂದೆ ಹೋಗುವನು. ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣಿತಾನೆನಿಸಿ ಜಗವ ಬಾಧಿಸುತ್ತಿರುವ
ಗಗನ ಕಲಕಿಂದೋಗೆ ಕಲ್ಲೋಳಗಳ ಮೇಲೆ ನಾಂ ನೆಗೆಯುತ್ತೆ ಗಗನ ಕಲಕಿಂದೋಗೆ ಕಲ್ಲೋಲಗಳ ಮೇಲೆ ನಾಂ ನೆಗೆಯುತ್ತೆ ಜಗತಿಯೊಳಗೆ ಸುಜನ ತರದೆ ಜಗತಿಯೊಳಗೆ ನಾಂ ಸುಗನ ತೆರದೆ ಜಗತಿಯೊಳಗೆ ಸುಗನ ತೆರದೆ ಜಗತಿಯೊಳಗೆ ಸುಗನ ತೆರದೆ ಇಲ್ಲಿಗೆ ಬರುತ್ತಿರ ನಗರವ ನಾಂಸರೆ ಇಲ್ಲಿಗೆ ಬರುತ್ತಿರ ನಗರವ ನಾಂಸರೆ ಕಡನ ಲಂಕಾಪುರವ ಮಂಡಲವನಿದ ಕಂಡೆ ಲಂಕಾಪುರವ ಕಳವ ಹೇಮದ ಕಳಸ ಸ್ಥತಿಗಳು ಒಳವ ಹೇಮದ ಕಳಸ ತತಿಗಳು ಥಳಥಳಿಸಿದ ಗಗನವೇ ಬೆಳಗಿದೆ ಒಳವ ಹೇಮದ ಕಳಸ ತತಿಗಳು ಥಳಬಳ ಬಳ ತಳಿಸುತ್ತೆ ಗಗನವ ಬೆಳಗಿದೆ ತಲ ತ್ರಿಕೂಟ ಮೇಲೆ ರಾಮ ಸಲ ತ್ರಿಕೂಟ ಚಲನ ಮೇಲೆ ಸಲ ತ್ರಿಕೂಟ ಛಲದ ಮೇಲೆ ಸಲ ತ್ರಿಕೂಟ ಛಲದ ಮೇಲೆ ಸಲ ತ್ರಿಕೂಟ ಛಲದ ಮೇಲೆ ಈ ತ್ರಿಕೂಟ ಛಲದ ಮೇಲೆ ತ್ರಿಕೂಟ ಛಲದ ಮೇಲೆ ಸಲ 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 ತ್ರಿಕೂಟ ಛಲದ ಮೇಲೆ ಉತ್ಪಲಿ ಬಧಾಯ್ತನ್ ಕೊಳಲ ನಿತ್ವರಿ ಉತ್ಪಲಿ ಬಧಾಯ್ತನ್ ಕೊಳಲ ನಿತ್ವರಿ ಕಡನ ಲಂಕಾಪುರವ ಮಂಡಲವನಿದ ಕಂಡೆ ಲಂಕಾ ಪುರವ ರಾಮಾನುಗ್ರಹದಿಂದ ಲಂಕಾಪಟ್ಟಣದ ಮುಖ್ಯ ದ್ವಾರದ ಬಳಿಗೆ ಬಂದದ್ದಾಯಿತು. ಇಲ್ಲಿನ ಬಲಾಬಲವನ್ನು ತಿಳಿದು ಮುಂದೆ ಹೋಗುವನು. ಮುಂದಕ್ಕೆ ಹೋಗಿ ವಿಚಾರಿಸಿ ರಾಮಾನುಗ್ರಹದಿಂದ ಎಲ್ಲವನ್ನೂ ನಾನು ಕಾರ್ಯನಿಮಿತ್ತವಾಗಿ ಮಾಡಲು. ಜೈ ಶ್ರೀರಾಮ್.